ನಾನು ಯಾವ ಜರ್ನಲಿಸಮ್ ಓದಲಿಲ್ಲ, ಇವನು ಹೇಳ್ಬೇಕಂದ್ರೆ ಯಾವ ಡಿಗ್ರಿ ಕಾಲೇಜ್ಗೂ ಹೋಗಿಲ್ಲ. ನನಗೆ ಬದುಕೆ ನನ್ನ ಒಡನಾಟ, ನನ್ನ ಸುತ್ತಿನ ಅನುಭವನೇ ನನಗೆ ಯೂನಿವರ್ಸಿಟಿ. ನೀನು ಮಾಡಬೇಕಾದ್ರೆ ಅನುಭವ ಬೇಕಾಗಿಲ್ಲ, ಮಾಡ್ತೀನಿ ಅನ್ನೋಂಥ ಕೈಂಕರ್ಯ ಬೇಕು, ಸಂಕಲ್ಪದ ಎಸ್ ನಾ ಮಾಡ್ತೀನಿ ಅಷ್ಟೇ. ನೀವು ಡಿಸೈಡ್ ಮಾಡಿಬಿಡಿ, ಏನು ಬೇಕಾದ್ರೆ ಮಾಡ್ಬೋದು. ಕರೆಕ್ಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ರಾಮಾಯಣದಲ್ಲಿ ಆಂಜನೇಯ. ನೆಕ್ಸ್ಟ್ ಜನ್ರೇಷನ್ ಒಳ್ಳೆ ಗಾಳಿ ಸಿಗಲ್ಲ, ಅದು ಪಾಠ ಆಗಬೇಕು. ಅದಕ್ಕೆ ನಮಗೆ ಪರಿಸರದ ಮಹತ್ವ ಹೇಳ್ಕೊಡ್ಬೇಕು, ನಮ್ಮ ಪ್ರಾಕೃತಿಕ ಸಂಪತ್ತುಗಳ ಬಗ್ಗೆ ಹೇಳ್ಕೊಡ್ಬೇಕು. ಅವರು ಉಳಿಸ್ಕೊಳ್ಬೇಕಾಗಿರೋದು ಅದು. ಎನ್ವೈರ್ನಮೆಂಟ್ ಡೇ ಅಂತ ಒಂದು ಮಾಡಿಬಿಡ್ತಾರೆ, ಒಂದು ದಿನ ಮುಗೀತು ಗಿಡ ನೆಡೆಸ್ಬೋದು. ಸೊ ನಾನು ನಮ್ಮ ಶಾಲೆಯಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಒಂದು ಮಗು ಒಂದು ಗಿಡ ನೆಡೆಸ್ಬೇಕು, ಅದು ಶಾಲೆ ಬಿಡೋವರೆಗೂ ಅದನ್ನು ಮೇಂಟೈನ್ ಮಾಡಬೇಕು. ವಾ. ಬಟ್ ಸಮಾಜದಲ್ಲಿ ಎಷ್ಟು ಪ್ಯಾರೆಂಟ್ಸು ಅದೊಂದು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲೇ IIT ಕೋಚಿಂಗ್ ಇದು ಅದು ಅಂತ ಹಾಕಿ ಪ್ರೆಷರ್ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಜನ ಈ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀವಿ ಸರ್? ಯಾತಕ್ಕೆ ಕೊಡಿಸ್ತಾರೆ ಅಂದರೆ, ನನ್ನ ಮಗ ಆಲ್ರೆಡಿ ಇಂಥದ್ದೆಲ್ಲ ಆಪ್ರೇಟ್ ಮಾಡ್ತಾರೆ ಅಂತ ಒಂದು ಜನಕ್ಕೆ ಹೇಳ್ಕೊಳ್ಬೇಕು. ಆ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಮಗು ನಗೋದನ್ನು ಮರ್ತು ಬಿಡುತ್ತೆ, ಮಾತಾಡೋದನ್ನು ಮರ್ತು ಬಿಡುತ್ತೆ, ಯಾರ ಜೊತೆ ಬೆರೆಯೋದು ಮರ್ತು ಬಿಡುತ್ತೆ. ಇವತ್ತಿನ ಜನ್ರೇಷನಲ್ಲಿ ಫ್ರೆಂಡ್ಸ್ ಸಿಗ್ತಾ ಇಲ್ಲ. ಹೌದು, ಫ್ರೆಂಡ್ಸೇ ಸಿಗ್ತಾ ಇಲ್ಲ. ಮಕ್ಕಳು ಮನೆಗೆ ಹೋಗ್ಬಿಟ್ರೆ ಒಂಟಿ ಆಗ್ಬಿಡ್ತವೆ. ಇನ್ನೊಂದು 20 ವರ್ಷದಲ್ಲಿ ಎಕ್ಸಾಂಪಲ್ ಕೇಳ್ತಾ ಇದ್ದೀನಿ ಸರ್, ಇದೇ ಥರ ಇದ್ದರೆ ಸಮಾಜ ಏನಾಗುತ್ತೆ ಅನ್ನೋದು ನಿಮಗೆ? ಅತಿ ಹೆಚ್ಚು ಯೂತ್ಸ್ ಇರುವಂಥ ಒಂದು ವಿಶ್ವದ ದೇಶ. ಹೌದು. ಆದರೆ ಅದರ ಬಳಕೆ ಸದ್ಬಳಕೆ ಕರೆಕ್ಟಾಗಿ ಆಗದೆ ಹೋದರೆ ಮುಂದಿನ ದಿನದಲ್ಲಿ ಬಹಳ ಅಪಾಯಕಾಗಿದೆ. ಜನ ನಗದನ್ನೇ ಮರ್ತ್ಬಿಟ್ಟವ್ರೆ. ಕರೆಕ್ಟ್. ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸೀರಿಯಸ್ ನೀವು ಎಷ್ಟು ಸರ್ತಿ ನಕ್ಕಿದ್ದೀರಾ ಅಂತ ಏನಾದ್ರು ನೆನಪಿಸ್ಕೊಂಡ್ರೆ ಒಂದು ಸತಿನೂ ಇರಲ್ಲ. ಆಪರ್ಚುನಿಟಿನೇ ಸಿಗಲ್ಲ. ಹಾಸ್ಯ ಪ್ರವೃತ್ತಿ, ಹಾಸ್ಯ ಪ್ರಜ್ಞೆ ಅಂತೀವಿ, ಅದು ಇಲ್ಲವೇ ಇಲ್ಲ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಗೆಸ್ಟು ಮಿಸ್ಟರ್ ಆರ್ ರಘು ಅಂತ. ಇವರು ಒಂದು ಒಳ್ಳೆ ಎಜುಕೇಷನಲಿಸ್ಟು, ಒಳ್ಳೆ ರಚಯಿತ, ಒಂದು ಪೊಯೆಟಿಸ್ಟು, ಒಂದು ಕಾಲಮ್ನಿಸ್ಟು, ಮತ್ತು ಇನ್ನೊಂದು ನೋಡಿದ್ರೆ ಅವರು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಮಕ್ಕಳನ್ನ ಯಾವ ಥರ ಬೆಳೆಸಬೇಕು, ಇನ್ಸ್ಟಿಟ್ಯೂಷನ್ಸ್ ಯಾವ ಥರ ಇರಬೇಕು, ಸಮಾಜ ಅನ್ನೋದು ಯಾವ ಥರ ಇರಬೇಕು, ಪ್ಯಾರೆಂಟಿಂಗ್ ಅನ್ನೋದು ಯಾವ ಥರ ಮಾಡಬೇಕು, ಬದುಕಲ್ಲಿ ನಾವು ಏನೇನು ತಪ್ಪುಗಳು ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟು ಒತ್ತಡ ಇದೆ, ಯಾಕೆ ಮಕ್ಕಳಿಗೆ ಅವ್ರಿಗೆ ಒಂದು ಸರಿಯಾದ ದಾರಿ ಕಾಣಿಸ್ತಾ ಇಲ್ಲ ಅನ್ನೋದು ಇವತ್ತು ಪಾಡ್ಕಾಸ್ಟಲ್ಲಿ ತುಂಬ ವಿಚಾರಗಳು ನಾವಿಬ್ಬರು ಮಾತಾಡಿದ್ದೀವಿ. ಮೈಸೂರಲ್ಲಿ ಅವರು ದೊಡ್ಡ ಸಂಸ್ಥೆಗಳನ್ನು ಮಾಡಿದರು, ಎಷ್ಟೋ ಪತ್ರಿಕೆಗಳನ್ನು ಮಾಡಿದರು, ಪೊಯೆಟ್ ಆಗಿದ್ದರು, ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ತುಂಬ ಮಾಡಿದರು. ವೆರಿ ಡೌನ್ ಟು ಅರ್ತ್, ವೆರಿ ಸಿಂಪಲ್ ಪರ್ಸನ್ ಅಂತ ನಾನು ಹೇಳ್ಬೋದು. ಹಾಸ್ಯ ಅನ್ನೋದು ಲೈಫಲ್ಲಿ ಇರಬೇಕು, ಯಾರೂ ನಗ್ತಾ ಇಲ್ಲ, ಎಲ್ಲರೂ ಸೀರಿಯಸ್ ಆಗೇ ಇದ್ದಾರೆ ಅನ್ನೋದು ಈ ಪಾಡ್ಕಾಸ್ಟಲ್ಲಿ ತುಂಬ ಚೆನ್ನಾಗಿ ಅವರು ಒಂದು ಒಳ್ಳೆ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದರು. ಕೊನೆಯ ತನಕ ಈ ಪಾಡ್ಕಾಸ್ಟನ್ನು ನೋಡಿ, ಯಾಕೆಂದರೆ ಇದು ಒಂದು ಡಿಫ್ರೆಂಟ್ ಆ್ಯಂಗಲ್. ಇವಾಗ ಯೋಗ ಮೆಡಿಟೇಷನ್ ಅನ್ನೋದು ಯಾಕೆ ಎಲ್ಲರೂ ಮಾಡಲೇಬೇಕು ಅನ್ನೋದು ಕೊನೆಗೆ ಅವರು ಹೇಳಿದರು. ಆ ಒಂದು ಪಾಯಿಂಟ್ಸು, ಅವ್ರ ಪರ್ಸ್ಪೆಕ್ಟಿವ್ ನಾವು ಖಂಡಿತ ನೋಡಲೇಬೇಕು. ಪ್ರತಿಯೊಬ್ಬರಿಂದ ಏನೋ ಒಂದು ವಿಷಯ ಕಲಿಬೇಕು ಅಂತಲೇ ಈ ಪಾಡ್ಕಾಸ್ಟನ್ನು ನಾವು ಮಾಡ್ತಾಯಿದ್ವಿ. ಇವತ್ತು ಪಾಡ್ಕಾಸ್ಟಲ್ಲಿ ನಾನು 1-2 ಅಲ್ಲ, ಸಾಕಷ್ಟು ವಿಚಾರಗಳನ್ನು ನಾವು ಕಲಿದಿದ್ದೀವಿ. ಇವಾಗ ಮಕ್ಕಳನ್ನು ಯಾವ ಥರ ನಾವು ಬೆಳೆಸಬೇಕು, ಆ ಪ್ಯಾರೆಂಟಿಂಗ್ ಅನ್ನೋದನ್ನು ಒತ್ತಡದಿಂದ ಆಚೆ ಬರಬೇಕು ಅಂದರೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ, ಯೋಗ ಮಾಡ್ತಾಯಿದ್ದೀವಿ. ಆದರೆ ಆ ಮೈಂಡ್ ಸೆಟ್ ನಾವು ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲಲ್ಲಿ ಚೇಂಜಸ್ಸು ತಗೊಂಡು ಬರಬೇಕು ಅನ್ನೋದು ಒಳ್ಳೆ ಸ್ಟ್ರಾಂಗ್ ಪಾಯಿಂಟ್ ಇವತ್ತು ಸಿಕ್ತು. ಇನ್ಮೇಲೆ ಕಾಯೋಗ ಬೇಡ, ಇನ್ಮೇಲೆ ನಾವು ಡೈರೆಕ್ಟಾಗಿ ಎಪಿಸೋಡ್ಗೆ ಹೋಗೋಣ. ವೆಲ್ಕಮ್ ಟು ದ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಒನ್ಸ್ ಅಗೇನ್, ಇನ್ನೊಂದು ಕನ್ನಡದಲ್ಲಿ ಎಪಿಸೋಡ್. ರಘು ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದರೆ ಓಪನ್ ಅಪ್ ವಿತ್ ಅಯ್ಯಪ್ಪ ಪಿಂಡಿ ಆಹ್ವಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಾನು ನಿಮ್ಮ ಬಗ್ಗೆ ಸ್ಟಡಿ ಮಾಡಿರೋದು ಪ್ರಕಾರ 20 ಆ ಏಜಲ್ಲಿ ನೀವು ಜರ್ನಲಿಸಮ್ ಮಾಡಿದ್ರಿ. ಜರ್ನಲಿಸಮ್ ಆ ಏಜಲ್ಲಿ ಮಾಡೋದು ಸ್ವಲ್ಪ ರ್ಯಾರ್, ಬಟ್ ಆದ್ರೂ ಆ ಟೈಮಲ್ಲಿ ವಾಂಚಲ್ಯ ಅಂತ ಒಂದು ಕಾಲಮ್ನು ಮಾಡಿದ್ರಿ, ಪತ್ರಿಕೆನೂ ಮಾಡಿದ್ರಿ. ಆ ಒಂದು ಗಟ್ಸ್ ಎಲ್ಲಿಂದ ಬಂದಿದೆ ಅದಕ್ಕೆ? ಅದು ಮಾಡಬೇಕು ಅಂತ ಕನಸು ಎಲ್ಲಿಂದ ಶುರುವಾಯಿತು ಸರ್? ಸರ್, ನಾನು ಏನು ಹೇಳಕ್ಕೆ ಫಸ್ಟೇ ಬಯಸ್ತೀನಿ ಅಂದರೆ, ಮಕ್ಕಳಲ್ಲಿ ಶಿಕ್ಷಣದ ಹಂತದಲ್ಲೇ ಕನಸು ಕಾಣೋದಕ್ಕೆ ಅವಕಾಶ ಕೊಡಬೇಕು. ಕನಸು ಕಾಣೋದಕ್ಕೆ ಅವರಲ್ಲಿ ಆಸಕ್ತಿ ವಲಯ, ಯಾವ ಮಗುವಿನಲ್ಲಿ ಯಾವ ವಿಷಯದತ್ತ ಆಸಕ್ತಿ ಇರುತ್ತೆ, ಅದಕ್ಕೆ ಪೂರಕವಾಗಿ ಅದಕ್ಕೆ ಇಷ್ಟು ಪ್ರತಿಭೆ ಇರುತ್ತೆ, ಇದಕ್ಕೆ ಪೂರಕವಾದಂಥ ವಾತಾವರಣ ಅಂದರೆ ಆ್ಯಂಬಿಯನ್ಸ್ ಮತ್ತು ಶಿಕ್ಷಣ, ಇವೆರಡನ್ನೂ ಕೊಡ್ತಾ ಹೋದರೆ ಅತಿ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಖಂಡಿತ ಮಕ್ಕಳಿಗೆ ಅವಕಾಶ ಇದೆ. ಎಸ್ ಸರ್.
ನೆಕ್ಸ್ಟ್ ಜನ್ರೇಷನ್ಗೂ ಅವಕಾಶ ಇದೆ. ಅದರ ಒಂದು ಚೌಕಟ್ಟಿನಲ್ಲಿ ಶಿಕ್ಷಣ ಅಥವಾ ಒಂದು ಯಾಂತ್ರಿಕವಾದಂಥ ಬದುಕಿನಲ್ಲಿ ಮಕ್ಕಳನ್ನ ಸಿಲುಕಿಸಿದ್ರೆ, ಅವರ ಕನಸನ್ನು ನಾವು ಕಮರಿದ್ರೆ ಆ ಮಗು ನಾವು ಅಂದ್ಕೊಂಡಿರೋ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ, ಅಥವಾ ಆ ಮಗು ಅಂದ್ಕೊಂಡಿರೋಂಥ ಸಾಧನೆಯನ್ನು ಮಾಡಲಿಕ್ಕೆ ನಾವು ಅವಕಾಶ ಕೊಡೋಣ. ನಮ್ಮ ಒತ್ತಡಗಳನ್ನು ಬಿತ್ತುವುದು ಮತ್ತು ಇಂತಿಷ್ಟೇ ಆ ಮಗು ಹೀಗೇ ಹೋಗ್ಬೇಕಂತಕ್ಕಂಥ ಒಂದು ಚೌಕಟ್ಟು, ಒಂದು ಫ್ರೇಮ್ ಮಾಡೋದಂತೆ, ಅದು ನಮ್ಮಲ್ಲಿ ಹೆಚ್ಚಿದೆ. ನಾನು ಯಾಕೆ 20 ವರ್ಷದಲ್ಲೇ ಒಂದು ಪತ್ರಿಕೆ ಮಾಡೋ ಅಂಥದ್ದು ಸಂದರ್ಭ ಬಂತು, ಸವಾಲು ಬಂತು, ಕನಸು ಬಂತು, ಸಾಕಾರ ಮಾಡಿದೆ ಅಂದರೆ, ನನಗೆ ಬಾಲ್ಯದಲ್ಲಿ ಒಂದಷ್ಟು ಉತ್ತೇಜನ ಇತ್ತು. ಉತ್ತೇಜನ ಅಂದರೆ ಎಂಕರೇಜ್. ನಾನು ಮಾಡೋದಕ್ಕೆ ನನ್ನ ಕುಟುಂಬದ ಬಡತನದ ಹಿನ್ನೆಲೆಯಲ್ಲಿ ಬಂದದ್ದು ಹೆಚ್ಚು ನನಗೆ ಒತ್ತಡ ಕೊಡ್ತಾರೆ. ಸೊ ನಾನು ಪ್ರಾಥಮಿಕ ಶಿಕ್ಷಣದ ಜೊತೆಗೆ ನಾನು ಉಪವೃತ್ತಿಯನ್ನು ಮಾಡ್ತಿದ್ದೆ. ಆ ಉಪವೃತ್ತಿ ಮಾಡೋದು ಕೂಡ ಕೆಲವು ಟೈಮು ಒಂದು ಬದುಕಿನ ಪಾಠ ಕಲಿಸುತ್ತೆ, ಕಷ್ಟದ ಪರಿಚಯ ಕಲಿಸುತ್ತೆ. ಕಷ್ಟದ ಪರಿಚಯ ಯಾವಾಗ ಆಗೋದಿಲ್ಲ, ಯಾವುದೇ ಮಗು ಪಕ್ವ ಆಗಲ್ಲ. ಪಕ್ವ ಆಗಬೇಕು ಅಂದರೆ ಆ ಮಗುಗೆ ಶಿಕ್ಷಣದ ಜೊತೆಗೆ ಕಷ್ಟದ ಪರಿಚಯ ಕೂಡ ಆಗಬೇಕು. ಎಕ್ಸಾಂಪಲ್, ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಅಥವಾ ಕಥೆಗಳಲ್ಲಿ ಕೇಳ್ತೀವಿ, ದೊಡ್ಡ ರಾಜ ಇರ್ತಾನೆ, ಚಿನ್ನದ ಅರಮನೆಯೇ ಇರ್ತಾನೆ, ಆ ಮಗುಗೆ ಚಿನ್ನದ ಸ್ಪೂನಲ್ಲೇ ತಿನ್ನಿಸ್ಬೋದು. ಆದರೆ ಅದು ಒಂದು ವಯಸ್ಸಿಗೆ ಬಂದಾಗ ಆ ಮಗುವಿಗೆ ಶಿಕ್ಷಣನ ಅರಮನೆಯಲ್ಲಿ ಕೊಡಿಸಲ್ಲ. ಆ ಮಗುಗೆ ಶಿಕ್ಷಣ ಕಾಡಲ್ಲಿ, ಗುರುಕುಲದಲ್ಲಿ. ಅಂದರೆ ಆ ಮಗುಗೆ ಕಷ್ಟದ ಪರಿಚಯ ಆದರೆ ಅವನು ಪಕ್ವ ಪ್ರಜೆ ಆಗ್ತಾನೆ, ಪಕ್ವ ವ್ಯಕ್ತಿತ್ವವನ್ನು, ಪರಿಪೂರ್ಣ ವ್ಯಕ್ತಿತ್ವ ಉಳ್ಳವನು. ಆಗ ಅವನು ರಾಜ್ಯವನ್ನು ಆಳಬಲ್ಲ ಅಂತಕ್ಕಂಥದ್ದು ಒಂದು ಪ್ರತಿ. ವಂಡರ್ಫುಲ್ ಸರ್. ಸೊ ಹಾಗೆ ನನಗೆ ಬಾಲ್ಯ ಎಲ್ಲ ಕಷ್ಟದ ಪರಿಚಯ ಮಾಡಿಸ್ತಾ ಹೋಗ್ತು. ನಾನು ಶಿಕ್ಷಣದ ಜೊತೆಗೆ ನನ್ನ ಎತ್ತವರಿಗೆ ಹೊರೆ ಆಗದೆ, ನಾನು ಉಪವೃತ್ತಿ ಮಾಡಿ ಬಂದಂಥ ದುಡ್ಡಲ್ಲಿ ಫೀಸ್ ಕಟ್ಕೊಂಡು ನಾನು ಓದ್ತಾ ಇದ್ದವನು. ಆ ಉಪವೃತ್ತಿಯಲ್ಲಿ ಒಂದು ಯಾವುದಂದ್ರೆ ಮನೆ ಮನೆಗೆ ಪತ್ರಿಕೆ ಹಾಕೋದು. ಈ ಮನೆ ಮನೆಗೆ ಪತ್ರಿಕೆ ಹಾಕೋದ್ರ ಜೊತೆಗೆ ನನಗೆ ಓದುವ ಪ್ರವೃತ್ತಿ ಹೆಚ್ಚಿತ್ತು. ಓದಬೇಕಂತ ದಿನಪತ್ರಿಕೆಗಳನ್ನು ಈಗಾದರೂ ಮಾಡಿ ಒಂದು ಅರ್ಧ ಗಂಟೆ ಕುಳಿತು ಓದೋವಂಥದ್ದು, ವೀಕ್ಲಿ ಮ್ಯಾಗ್ಝೈನನ್ನು ಓದೋವಂಥದ್ದು, ಮಂತ್ಲಿ ಮ್ಯಾಗ್ಝೈನ್ ಓದೋವಂಥದ್ದು. ಇದು ಓದಿ ಏನಾಯಿತು, ನನಗೆ ಒಂದಷ್ಟು ಸಾಹಿತ್ಯದ ಅಭಿರುಚಿ ಬಂತು. ಇವರು ಬರೆದಿದ್ದಾರಲ್ಲ, ನಾನು ಯಾಕೆ ಬರೀಬಾರ್ದಂತ. ವಂಡರ್ಫುಲ್. ನಾನು ಯಾವ ಜರ್ನಲಿಸಮ್ ಓದಲಿಲ್ಲ, ಇವನು ಹೇಳ್ಬೇಕಂದ್ರೆ ಯಾವ ಡಿಗ್ರಿ ಕಾಲೇಜ್ಗೂ ಹೋಗಿಲ್ಲ. ನನ್ನ ಕ್ವಾಲಿಫಿಕೇಷನ್ನೇ ಹೈಸ್ಕೂಲ್ ಅಷ್ಟೇ. ಓಕೆ. ಅದು ನಿಮ್ಗೆ 20 ವರ್ಷದಲ್ಲಿ ಡಿಗ್ರಿನೇ ಮುಗಿಸಿರಲ್ಲ. ಹೌದು, ಅದನ್ನೇ ಆಶ್ಚರ್ಯ. ಯಾಕೆಂದರೆ ಅದು ನನಗೆ ಬದುಕೆ, ನನ್ನ ಒಡನಾಟ, ನನ್ನ ಸುತ್ತಿನ ಅನುಭವನೇ ನನ್ನ ಯೂನಿವರ್ಸಿಟಿ. ವಂಡರ್ಫುಲ್. ಹಾಗಾಗಿ ತುಂಬ ಓದ್ತಾ ಇದ್ದದ್ರಿಂದ ನನಗೆ ಸಾಹಿತ್ಯದ ಟಚ್ ಸ್ಟಾರ್ಟ್ ಆಯಿತು. ಪತ್ರಿಕೆಗಳಿಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. 16-17 ವರ್ಷದಲ್ಲಿ ಲೋಕಲ್ ಪತ್ರಿಕೆಯಲ್ಲಿ ರಿಪೋರ್ಟರ್ ಆಗಿದೆ. ನಾನೇ ಯಾಕೆ ಪತ್ರಿಕೆ ಮಾಡಬಾರ್ದು ಅನ್ನೋ ಛಲ ಆಗಲೇ ಬಂತು. ಹಾಗಾಗಿ ಆಗ ಒಂದು ವಾರ ಪತ್ರಿಕೆ ತೆರೆದು ನನಗೆ ವಯಸ್ಸಾಗ 19-20 ವರ್ಷ ಭಾಳ ಎಫೆಕ್ಟಿವ್ ಆಗಿ ಒಂದು ಪತ್ರಿಕೆ ತಂದಿದೆ. ವೆರಿ ಗುಡ್. ಒಂದಷ್ಟು ಕಾಲ ನಡೆಸಿದಂಥ ಅನುಭವ ಇದೆ. ಇದು ಎಲ್ಲರಿಗೂ ಅಷ್ಟು ಎಜುಕೇಷನಿಂದಾನೇ ಒಂದು ಜರ್ನಲಿಸಮ್ಮು ರೆಗ್ಯುಲರ್ ಆಗಿ ಮಾಡಿದ್ರೇ ಏನಾದರೂ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟು ಇದೆ. ಬಟ್ ಆ ಥರ ಎಲ್ಲ ನಾವು ಜೀವನದಲ್ಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡಿನೂ ಕಲಿಬೋದು ಅನ್ನೋದು ಚೆನ್ನಾಗಿ ಹೇಳಿದ್ದೀರಿ ಸರ್. ಇನ್ನೊಂದು ಕಷ್ಟದ ಪರಿಚಯ ಅನ್ನೋದು ಚೆನ್ನಾಗಿ ಹೇಳಿದಿರಿ. ಯಾಕೆಂದರೆ ಕಷ್ಟ ಅಂದರೆ ಏನೂ ಗೊತ್ತಿಲ್ಲ ಜನಗಳಿಗೆ, ಆ ಸುಖದಲ್ಲೇ ಬದುಕ್ತಾ ಇದ್ದಾರೆ. ಇವಾಗ ತುಂಬ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ, ಕೌನ್ಸಿಲಿಂಗ್ಗೆ ಬರ್ತಾರೋ ಅವರ ತಂದೆ ತಾಯಿ, ಮಕ್ಕಳು ಏನು ಮಾಡಲ್ಲ, ಬರೀ ರೂಮಲ್ಲಿ ಇರ್ತಾರೋ ಅಂತ. ಅಂದರೆ ಮನೆಯಲ್ಲೇ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅವ್ರಿಗೆ ಕಷ್ಟದ ಪರಿಚಯನೇ ಇರಲ್ಲ. ಅವ್ರಿಗೆ ಟೈಮ್ಗೆ ಊಟ, ಫೋನ್ಗಳು, ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಕೊಟ್ಬಿಟ್ಟು ಕನಸು ಅನ್ನೋದು ಕಾಣಿಸ್ತಾ ಇಲ್ಲ ಸರ್. ಆ್ಯಕ್ಚುಲಿಟ್ಲಿ ಕರೆಕ್ಟಾಗಿ ಹೇಳಿದ್ರಿ. ಈಗ ಜರ್ನಲಿಸಮ್ಮು ನೀವು ಫಸ್ಟು ಸ್ಟಾರ್ಟ್ ಮಾಡಿದಿರಿ ಸರ್, ಬಟ್ ಅಲ್ಲಿಂದ ಒಂದು ಶಿಫ್ಟ್ ಮಾಡಿ ಎಜುಕೇಷನ್ ಸೈಡ್ ಬಂದಿದ್ರಿ. ಅದೇನಾದರೂ ಇನ್ನರ್ ಕಾಲ್ ಬಂದಿದೆಯಾ, ಈ ಥರ ನಾನೇನಾದರೂ ಸಮಾಜಕ್ಕೆ ಮಾಡಬೇಕು ಎಜುಕೇಷನ್ಗಂತ ನಿಮ್ಗೆ ಬಂದಿದ್ರಾ, ಇಲ್ಲಾಂದರೆ ಯಾವ ಥರ ಅದು ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಸರ್? ನಮಗೇನಂತಂದರೆ, ನಾನು ತಕ್ಷಣ ಏನು ಎಜುಕೇಷನ್ಗೆ ಹೋಗಲಿಲ್ಲ. ಅದು ಭಾಳ ನಾವು ಈ ಸಾಮಾಜಿಕ ಹೋರಾಟಗಳು ಇದ್ರ ಜೊತೆಗೆ ಇತ್ತು. ಸೋಷಿಯಲ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಫೈಟ್ ಮಾಡೋದು, ಚಳುವಳಿ, ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸು, ಮತ್ತು ಒಂದಷ್ಟು ಕರ್ನಾಟಕದಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಕನ್ನಡ ಚಳುವಳಿ, ಈ ಥರದ್ದು ಒಂದು ಇದರಿಂದ ನಾವು ಬಂದಂತು. ಸೊ ಆಗ ಈ ಸಾಮಾಜಿಕ ವ್ಯವಸ್ಥೆಯನ್ನು ನೋಡ್ತಾ ಇದ್ದ ಸಮಯದಲ್ಲಿ ನಾವು ಕೆಲವು ಟೈಮ್ ಪಾಲಿಟಿಷಿಯನ್ನು, ರಾಜಕಾರಣ ಅಂದರೆ ಕೆಲವರು ಈಗಲೂ ಅದ್ರ ಬಗ್ಗೆ ಒಂಥರ ತಾತ್ಸಾರ. ಎಕ್ಸಾಕ್ಟ್ಲಿ, ಹೌದು ಸರ್.
ಅಂದರೆ ಕೆಲವ್ರಿಗೆ ರಾಜಕಾರಣಿಗಳು ಅಂದರೆ ಏನು, ಆದರೆ ಎಲ್ಲ ಕ್ಷೇತ್ರಕ್ಕೂ ಮೋಕ್ಷ ಕೊಡೋದು ರಾಜಕೀಯ ಕ್ಷೇತ್ರನೇ. ಯಾಕೆ ಅದರ ಬಗ್ಗೆ ತಾತ್ಸಾರ ಇದೆ ಅಂದರೆ, ಒಳ್ಳೆ ಯೋಚನೆ ಮಾಡೋ ಜನ ಇವತ್ತು ಪಾಲಿಟಿಕ್ಸಿಗೆ ಬರ್ತಾ ಇಲ್ಲ, ಕಡಿಮೆ ಇದೆ ದಿನೇ ದಿನ. ಆದ್ದರಿಂದ ಯಾರೋ ಮಾಡೋ ಒಂದಿಬ್ಬರು ಮಾಡೋ ತಪ್ಪಿಗೆ ಇಡೀ ರಾಜಕಾರಣಿಗಳೇ ಕೆಟ್ಟವರು. ರಾಜಕಾರಣ ನಾವೇ ನಿಂತು ಒಂದು ಅರ್ಜಿ ಕೊಡೋ ಬದಲು ನಾವೇ ಅರ್ಜಿ ಇಸ್ಕೊಳ್ಳೋರು ಆಗೋದು ಯಾವಾಗ? ಇದೇ ನಿಮ್ಗೆ ಎಜುಕೇಷನ್ಲಿ ಕೂಡ ಹೇಳೋದೇನೆಂದರೆ, ನಮ್ಮಲ್ಲಿ ನಾಯಕತ್ವದ ಗುಣ ಅಂತೀವಿ, ಲೀಡರ್ಶಿಪ್ ಗುಣನ ಬೆಳೆಸಬೇಕು. ಆ ಥರದ ಯೋಚನೆ ಬಂದಾಗ ನಾನು ಪಾಲಿಟಿಕ್ಸ್ಗೆ ಎಂಟ್ರಿ ಆದೆ. ಓಕೆ ಓಕೆ. ಸೊ ಈ ಪಾಲಿಟಿಕ್ಸಲ್ಲಿದ್ದಾಗ ಸಹಜವಾಗಿ ಒಂದು ಗೌರ್ಮೆಂಟ್ದು ಚೇರ್ಮನ್ ಆಗಿದೆ, ದಸರಾ ರಿಲೇಟೆಡ್. ಸೊ ಆನಂತರ ಯೋಚನೆ ಮಾಡಬೇಕಾದ್ರೆ ಒಂದಷ್ಟು ಎಜುಕೇಷನ್ ಮಿನಿಸ್ಟರ್ಗಳ ಜೊತೆ ಓಡಾಡಿದ್ದೆ ನಾನು. ಹೀಗೆ ಬಂದಾಗ ಒಂದು ಶಾಲೆ ಯಾಕೆ ತೆರಿಬಾರ್ದು ಅನ್ನೋ ಯೋಚನೆ. ಅದು ನನ್ನ ಪ್ರವೃತ್ತಿ ಏನಂದರೆ, ಅಥವಾ ನಾನು ಯಾರಿಗೇ ಹೇಳೋದೇನು ಅಂದರೆ, ನಾನೊಬ್ಬ ಎಜುಕೇಷನಿಸ್ಟ್ ಅಲ್ಲ, ಆಮೇಲೆ ಏನು ಭಾಳ ಡಿಗ್ರಿ ಓದ್ದವನು ಏನಾಗಿರಲಿಲ್ಲ. ನನ್ನ ಪ್ರಕಾರ ಡಿಗ್ರಿಗಳ ಬಗ್ಗೆ ಇವತ್ತು ನನಗೆ ನಂಬಿಕೆ ಇಲ್ಲ. ನಮ್ಮ ದೇಶದ ಎಲ್ಲ ಡಿಗ್ರಿಗಳು ಬಹುತೇಕ ಎಲ್ಲ ಥಿಯರಿ, ಯಾವುದು ಪ್ರಾಕ್ಟಿಕಲ್ ಎಲ್ಲ. ಕರೆಕ್ಟ್ ಸರ್. ಅವ್ರು ಓದೋದಕ್ಕೂ ಕೆಲಸ ಮಾಡೋಕ್ಕೂ ಸಂಬಂಧವೇ ಇರೋಲ್ಲ. ಅಂಥ ಡಿಗ್ರಿ ಯಾಕೆ ಬೇಕು ಅನ್ನೋವಂಥ ಪ್ರಶ್ನೆ ಕೆಲವು ಟೈಮ್ ನನಗೆ. ನಾನೊಬ್ಬ ಎಜುಕೇಷನಿಸ್ಟ್ ಆಗಿದ್ದರು ಈಗ. ಹಾಂ ಸರ್. ಆ ದೃಷ್ಟಿಯಿಂದ ಒಂದು ಎಜುಕೇಷನ್ ಯಾಕೆ ತೆರಿಬಾರ್ದು ಒಂದು ಶಿಕ್ಷಣ ಸಂಸ್ಥೆ? ಯಾಕೆಂದರೆ ಪ್ರಾಥಮಿಕ ಶಿಕ್ಷಣ, ಪ್ರೈಮರಿ ಎಜುಕೇಷನ್ನೇ ಟ್ರೂ ಎಜುಕೇಷನ್. ಕೆಲವು ಟೈಮ್ ಪ್ರೈಮರಿ ಎಜುಕೇಷನನ್ನು ನಿಮಗೆ ಫೌಂಡೇಶನ್ ಅಂತಾರೆ. ಫೌಂಡೇಶನ್ ಅಲ್ಲ, ಅದೇ ಬಿಲ್ಡಿಂಗು, ಅದೇ ಫೌಂಡೇಶನು. ಹೌದು ಸರ್, ಕರೆಕ್ಟ್. ಯಾಕೆಂದರೆ ಎಲ್ಲವೂ ಅಲ್ಲೇ ಪ್ರೈಮರಿನಲ್ಲಿ ಗಟ್ಟಿ ಆದರವನು ನೆಕ್ಸ್ಟ್ ಇನ್ನೆಲ್ಲದರಲ್ಲೂ ಹೋಗ್ತಾರೆ. ಆ ದೃಷ್ಟಿಯಿಂದ ಒಂದು ಒಳ್ಳೆ ಶಾಲೆ ತೆರಿಬೇಕು ಅಂತ ಯೋಚನೆ ಇರಬೇಕಾದ್ರೆ ಮೈಸೂರಿನಲ್ಲಿ ಕೌಟಿಲ್ಯ ಅಂತ ಒಂದು ಸಂಸ್ಥೆ ಪ್ರಾರಂಭ. ಹಾಂ ಸರ್, 2005 ಆದರೆ ಅದನ್ನೇ ಮತ್ತೆ ಹೇಳ್ತಿದ್ದೀನಿ, ನಾವೇನಾದರೂ ಒಂದು ಮಾಡಬೇಕಂತ ಹೊರಟ್ರೆ ನಾನು ಅದ್ರಲ್ಲಿ ತಪಸ್ಸು ಮಾಡ್ತೀನಿ. ನಾನು ಭಾಳ ಜನಕ್ಕೆ ಸಂದೇಶ ಹೇಳೋದೇನೆಂದರೆ, ನೀನು ಮಾಡಬೇಕಾದ್ರೆ ಅನುಭವ ಬೇಕಾಗಿಲ್ಲ, ತಪಸ್ಸು ಬೇಕು. ಮಾಡ್ತೀನಿ ಅನ್ನೋಂಥ ಕೈಂಕರ್ಯ ಬೇಕು, ಸಂಕಲ್ಪ ಬೇಕು. ಎಸ್ ನಾ ಮಾಡ್ತೀನಿ ಅಷ್ಟೇ. ನೀವು ಡಿಸೈಡ್ ಮಾಡಿಬಿಡಿ, ಏನು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ರಾಮಾಯಣದಲ್ಲಿ ಆಂಜನೇಯ. ಹಾಂ ಸರ್. ಆಂಜನೇಯನಿಗೆ ಏನಾದ್ರು ಕೆಲಸ ಹೇಳಿದ್ರೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಎಸ್ ನಾ ಮಾಡ್ತೀನಿ. ನಾವು ಯಾವ ಪಾತಾಳದಲ್ಲಿ ಹೋಗಿ ಇವನು ಎತ್ಕೊಂಬ ಅಂದರೆ ಎತ್ಕೊಂಬರು. ಲಕ್ಷ್ಮಣ ಎಕ್ಸಾಂಪಲು ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಂಡ್ ಕಾಮನ್ ಸೆನ್ಸ್ ಇವೆರಡೂ ಬರೋದು ಯಾವುದರಿಂದ ಅಂದರೆ ಕಮಿಟ್ಮೆಂಟ್ ಇದ್ದರೆ. ಯಾರಲ್ಲಿ ಕಮಿಟ್ಮೆಂಟ್ ಇರುತ್ತೋ, ನೀವು ಗೊತ್ತಿಲ್ಲದೆ ಹೋದ್ರೂ ಮಾಡ್ತೀನಿ ಅಂತಾರೆ. ಮಾಡಬೇಕಂತ ಡಿಸೈಡ್ ಮಾಡೋ ಕೆಲಸ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ನನಗೆ ಎಜುಕೇಷನ್ ಇದ್ದಿದ್ದು ಮಾಡಬೇಕು ಅಂತ ಹೊರಟೆ. ಎಕ್ಸಾಂಪಲ್ ಆಂಜನೇಯನ ಹೇಳಿಬಿಡ್ತೀನಿ. ಲಕ್ಷ್ಮಣ ಯುದ್ಧ ಭೂಮಿನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಾರೆ. ಅವನು ಬದುಕಿಸ್ಲಿಕ್ಕೆ ಸಂಜೀವಿನಿ ಗಿಡ ಬೇಕಾಗ. ಸರಿ, ಸಂಜೀವಿನಿ ಗಿಡ ತರೋರು ಯಾರು ಅಂದಾಗ ಆಟೋಮೆಟಿಕ್ಲಿ ಆಂಜನೇಯನಿಗೆ ಅಸೈನ್ಮೆಂಟ್ ಅವನು. ಆಂಜನೇಯ ಹೋಗಿ ಆ ವಿಂಧ್ಯ ಪರ್ವತದಲ್ಲೆಲ್ಲ ಹುಡುಕಾಡಿ ನೋಡ್ತಾನೆ. ಅವನಿಗೆ ಸಂಜೀವಿನಿ ಗಿಡ ಫೈಂಡ್ ಔಟ್ ಮಾಡೋಕ್ಕೆ ಬರೋಲ್ಲ. ನಮ್ಮಲ್ಲಿ ಯಾರು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಮಾತ್ರೆ ತಗೋಬ ಅಂತಂದರೆ ಯಾವುದೋ ಮೆಡಿಕಲ್ ವಾಪಸ್ ಬರ್ತಾರೆ. ಅವ್ನು ಯಾರೋ ಹಾರ್ಟ್ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನಾನು ಕೊನೆಗೆ ಅವ್ನು ಮಾತ್ರೆ ತರೋದಲ್ಲೇ ಬಿದ್ದೋಗ್ಬಿಡುವ. ಒಂದು ಆಲ್ಟರ್ನೇಟಿವ್ ಯಾವ್ದಾದ್ರು ತರೋಣ, ಮಾತ್ರೆ ಏನಾದ್ರು ತರೋಣ. ಸೊ ಆಂಜನೇಯನ್ಗಲ್ಲಿ ಗೊತ್ತಾಗುತ್ತೆ ಇಲ್ಲಿರೋದಂತೂ ಸತ್ಯ ತಾನೇ. ಹೌದೌದು. ಅದಕ್ಕೇನು ಮಾಡ್ತಾನೆ, ಇಡೀ ಪರ್ವತನೇ ತೆಗೆದು ಕೈಗಿಟ್ಕೊಳ್ಳೋದು. ಅದು ಸಂದೇಶ ಏನಂದರೆ, ಮನುಷ್ಯ ನೀನು ಮನಸ್ಸು ಮಾಡಿದ್ರೆ ಇಡೀ ಭೂಮಿಯೇ ನಿನ್ನ ಅಂಗೈಯಲ್ಲಿ ಹಿಡ್ಕೊಬೋದು. ದಟ್ ಈಸ್ ದ ಮೆಸೇಜ್. ಆ ಥರ ನಾನು ಮಾಡಬೇಕಂತ ಬಂತು. ಆ ಥರ ನಾನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮಾಡಬೇಕಂತ ಡಿಸೈಡ್ ಮಾಡ್ತಾ ಮೈಸೂರಿನಲ್ಲಿ ಬೆಸ್ಟ್ ಇರಬೇಕು, ನಂದೊಂದು ಮಾದರಿ ಇರಬೇಕು, ರೋಲ್ ಮಾಡಲ್ ಇರಬೇಕು. ಯಾರು ಒಂದು ಸ್ಕೂಲ್ ಮಾಡಿದ್ರೆ ಇದು ನೋಡಿ ಅಂತ ಅನ್ಬೋದು. ಸೊ ಆ ಥರ ಮಾಡಿದ್ದೆ. ನಾನು ಸಂಸ್ಥೆನ ಭಾಳ ವಿಭಿನ್ನವಾಗಿ ಕಟ್ಟಿದೆ. ಈಗ ನೈಪುಣ್ಯ ಅನ್ನೋ ಶಾಲೆನ ಇನ್ನೊಂದು ಶಾಲೆ ತೆಗೆದಿದ್ದೀನಿ. ಈ ಥರದ್ದು ಅಂದರೆ ನನ್ನ ಪ್ರಕಾರ ಪ್ರೈಮರಿ ಎಜುಕೇಷನ್ ಏನಂದರೆ ಅದು ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂಗೆ. ಪ್ರೈಮರಿ ಎಜುಕೇಷನ್ ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟ್. ರೈಟ್. ಮೈಕ್ರೋ ಮ್ಯಾನೇಜ್ಮೆಂಟ್ ಬಗ್ಗೆ ಯಾರು PhD ಮಾಡ್ಬೋದಾದರೆ ಪ್ರೈಮರಿ ಎಜುಕೇಷನ್ ಬಗ್ಗೆ ಸ್ಟಡಿ ಮಾಡಬೇಕು. ಯಾಕೆಂದ್ರೆ ಚಿಕ್ಕ ಚಿಕ್ಕ ವಿಚಾರನೂ ಅಲ್ಲಿ ದೊಡ್ಡದು, ಅಷ್ಟು ಕಣ್ಣಿಟ್ಟಿರ್ಬೇಕಲ್ಲಿ. ಪೇರೆಂಟ್ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ಮತ್ತು ಸೂಕ್ಷ್ಮವಾದ ವಲಯ ಇರುತ್ತೆ. ಚಿಕ್ಕ ವಿಚಾರಗಳು ಕೂಡ ದೊಡ್ಡದಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ಮೈಕ್ರೋ ಮ್ಯಾನೇಜ್ಮೆಂಟ್ ಭಾಳ ಆ ಥರದಲ್ಲಿ ಚಾಲೆಂಜಿಂಗ್ ಮಾಡಿ ಮತ್ತು ಏನಾದರೂ ನಿಮಗೆ ರಿಸರ್ಚ್ ಮಾಡೋದಕ್ಕೆ ಡೈಲಿ ಇರೋ ಸಬ್ಜೆಕ್ಟ್ ಯಾವುದಂದರೆ
ಪ್ರೈಮರಿ ಎಜುಕೇಷನ್. ವಾವ್ ವಾವ್ ವಾವ್. ಈ ದಿನ ಸಬ್ಜೆಕ್ಟನ್ನು ರಿಸರ್ಚ್ ಮಾಡ್ಬೋದು ಅಲ್ಲಿ. ಅದು ದುರಂತ ನಮ್ಮಲ್ಲಿ ಪ್ರೈಮರಿ ಎಜುಕೇಷನಲ್ಲಿ ಟೀಚರ್ಸ್ಗಳಿಗೆ ಏನಾಗಿದೆ, ಆ ಪಾಠ, ಆ ಲೆಸನ್ನು, ಆ ಫ್ರೇಮ್ ಅಷ್ಟು ಬಿಟ್ಟರೆ ಟೀಚರ್ಸ್ಗಳೇ ವಿದ್ಯಾರ್ಥಿಗಳಾಗಿದ್ದಾರೆ. ಈಗ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ. ಓದೋ ಅಭ್ಯಾಸ ಇರುವಂಥ ಟೀಚರ್ಸ್ಗಳು ಕಡಿಮೆ. ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಕರೆಂಟ್ ಅಫೇರ್ಸ್ ಏನಿದೆ, ಇವತ್ತಿನ ಪರಿಸ್ಥಿತಿಗೆ ನಾವು ಹೇಗೆ ಆ ಟೆಕ್ಸ್ಟನ್ನು ನಾವು ಮಾಡ್ಕೋಬೇಕು, ಕರಿಕ್ಯುಲರ್ ಹೇಗೆ ಪಠ್ಯಕ್ರಮನ ಸೇರಿಸ್ಕೊಳ್ಬೇಕು ಅನ್ನೋವಂಥದ್ದು ದಿನಾ ನಡಿಬೇಕಾಗತ್ತೆ. ಯಾಕೆಂದರೆ ಇವತ್ತು ಚಾಲೆಂಜ್, ಜಗತ್ತು ಓಡ್ತಾ ಇದೆ. ಅದ್ರ ಜೊತೆ ನಮ್ಮ ಮಕ್ಕಳು ಓಡಬೇಕಂತಂದರೆ ಅವ್ರು ಸರಿಯಾದ ರೀತಿಯಲ್ಲೇ ಓಡಬೇಕು, ನಮ್ಮತನ ಇಟ್ಕೋಬೇಕು. ಮನುಷ್ಯತ್ವ ಇವತ್ತು ನಮ್ಮಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಮನುಷ್ಯತ್ವ, ಪ್ರೀತಿ ಮಾಡೋದು, ಇದು ಸಿಗ್ತಾ ಇಲ್ಲ. ಇದೆಲ್ಲವೂ ಶಿಕ್ಷಣದ ಒಂದು ಭಾಗ ಆಗಬೇಕು. ಇನ್ನು ನೋಡಿ, ನೆಕ್ಸ್ಟ್ ಜನ್ರೇಷನ್ಗೆ ನೀರು ಸಿಗಲ್ಲ, ಆ ಪಾಠ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಜನ್ರೇಷನ್ ಒಳ್ಳೆ ಗಾಳಿ ಸಿಗಲ್ಲ, ಅದು ಪಾಠ ಆಗಬೇಕು. ಕರೆಕ್ಟ್. ಅದಕ್ಕೆ ನಮಗೆ ಪರಿಸರದ ಮಹತ್ವ ಹೇಳ್ಕೊಡ್ಬೇಕು. ನಮ್ಮ ಪ್ರಾಕೃತಿಕ ಸಂಪತ್ತುಗಳ ಬಗ್ಗೆ ಹೇಳ್ಕೊಡ್ಬೇಕು. ಅವರು ಉಳಿಸ್ಕೊಳ್ಬೇಕಾಗಿರೋದು ಅದು. ಆದರೆ ಇದೆಲ್ಲ CC ಅಂತ ಸುಮ್ಮನೆ ಒಂದು ಯಾವುದೋ ಒಂದು ಏನು ಎನ್ವೈರ್ನಮೆಂಟ್ ಡೇ ಅಂತ ಒಂದು ಮಾಡಿಬಿಡ್ತಾರೆ, ಒಂದು ದಿನ ಮುಗೀತು, ಗಿಡ ನೆಡೆಸ್ಬಿಡ್ತಾರೆ. ಸೊ ನಾನು ನಮ್ಮ ಶಾಲೆಯಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಒಂದು ಮಗು ಒಂದು ಗಿಡ ನೆಡೆಸ್ಬೇಕು, ಅದು ಶಾಲೆ ಬಿಡೋವರೆಗೂ ಅದನ್ನು ಮೇಂಟೈನ್ ಮಾಡಬೇಕು. ಅದಕ್ಕೆ ಆಟೋಮೆಟಿಕ್ಲಿ ಪ್ರೀತಿ ಬಂದ್ಬಿಡುತ್ತೆ, ಅದ್ರ ಆಟಿಟ್ಯೂಡ್ ಚೇಂಜ್ ಆಗಿಬಿಡುತ್ತೆ. ಸುಮಾರು ಒಂದು ಗಿಡ ಸೇರಿಸ್ತಾ ಇದ್ದಕ್ಕೆ ಮತ್ತೊಂದು ಗಿಡ ಅದೇ ಬೆಳೆಸ್ಬಿಡುತ್ತೆ, ನಾವು ಹೇಳಲೇಬೇಕಾಗಿಲ್ಲ. ಸೊ ಈ ಥರದ್ದು ಬರಬೇಕು. ಈ ಥರದ್ದೆಲ್ಲ ಪ್ರಯೋಗಗಳನ್ನು ಭಾಳ ವಿಭಿನ್ನವಾಗಿ ನನ್ನ ಶಾಲೆಗಳಲ್ಲಿ ಮಾಡಿದೆ. ವೆರಿ ಪ್ರಾಕ್ಟಿಕಲ್. ಈ ಥರದ್ದು ನೂರಾರು ಹೇಳಬಲ್ಲೆ. ತುಂಬ ಚೆನ್ನಾಗಿದೆ ಸರ್. ಯಾಕೆ ಒಂದೇ ಒಂದು ದಿವಸದಲ್ಲಿ ಏನೋ ಮಾಡಿಬಿಟ್ಟು ಫೋಟೋ ಹಾಕಿಬಿಟ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಎನ್ವೈರ್ಮೆಂಟ್ ಡೇ ನಾವು ಡೈಲಿ ರಿಪೋರ್ಟ್ ತಗೋತೀವಿ, ಆಡಿಟ್ ಮಾಡಿಸ್ತೀವಿ ಟೀಚರ್ಸ್ ಕಡೆ. ಎಷ್ಟು ಮಗು ಬೆಳೆಸ್ತು, ಎಷ್ಟು ಮಗು ಯಾವ ಲೆವೆಲಿಗೆ ಬಂದಿದೆ, ಅದು ಫೋಟೋ ತಗೊಂಬರ್ಬೇಕು, ಇದು ಮಾಡ್ಬೇಕು. ಅದನ್ನು ನೋಟಿಸ್ ಬೋರ್ಡ್ಲಿ ಹಾಕ್ತೀವಿ, ಪೇರೆಂಟ್ ಬಂದಾಗ ನೋಡ್ತಾರೆ. ಈ ಥರದ್ದು ಎಕ್ಸಾಂಪಲ್, ಈ ಥರದ್ದು ಇದು ನೀರು ವೇಸ್ಟ್ ಮಾಡ್ದೇ ಮನೇಲಿ ಹೋಗಿ ಪ್ರಯೋಗ ಮಾಡಿ ವಿಡಿಯೋ ಕೊಡಬೇಕು. ಒಂದು ಪೈಪ್ ಹಿಡ್ಕೊಂಡು ಸುಮ್ಮನೆ ಸ್ಕೂಟ್ರ್ ತೊಳಿತಿರೋದು, ಅದು ಎಷ್ಟು ನೀರು ಹೋಗುತ್ತೋ ಗೊತ್ತಿಲ್ಲ. ಅದನ್ನು ಬಕೆಟ್ ಹಾಕಿ ತೊಳೆದು ಕಡಿಮೆ ನೀರು ಹೆಂಗೆ ಉಳಿಸ್ಬೋದು. ಸೊ ಇದೇ ಮಕ್ಕಳೇ ಪೇರೆಂಟ್ಗಳಿಗೆ ಕೆಲವು ಟೈಮ್ ಹೇಳ್ಕೊಡೋ ಅಂಥದ್ದಿದೆ. ಮಕ್ಕಳದ್ದು ಏನೂ ತಪ್ಪಿಲ್ಲ. ಮಕ್ಕಳಲ್ಲಿ ನಾವು ಆ ರೀತಿಯಾದಂಥ ಬಿಹೇವಿಯರ್ಸ್ನ, ಆ್ಯಕ್ಟಿವಿಟೀಸ್ನ ಮತ್ತು ಅವರಿಗೆ ಜೀವನ ಕ್ರಮವಾಗಿ ಅಳವಡಿಸ್ಬೇಕು. ಆಗ ಅದು ಇವಾಗ ಅರ್ಥ ಆಗ್ತಾ ಇದೆ ಸರ್. ಕೌಟಿಲ್ಯ ಅನ್ನೋದು ಚಾಣಕ್ಯ ಒಂದು ಹೆಸರು. ಸೊ ಚಾಣಕ್ಯ 360 ಡಿಗ್ರೀಸ್ ಆಫ್ ಲೈಫಲ್ಲಿ ಎಲ್ಲದನ್ನು ಎಕ್ಸ್ಪರ್ಟ್ ಆಗಬೇಕು ಅಂತ ಇದ್ರು. ಅಲ್ಲಿಂದ ಇನ್ಸ್ಪಿರೇಷನ್ ಬಂದಿದೆಯಾ ಸರ್ ಕೌಟಿಲ್ಯ ಅನ್ನೋದು? ಕೌಟಿಲ್ಯ ಅಂತ ನಾನು ಹೆಸರಿಟ್ಟಿದ್ದು, ಅವನು ಒಬ್ಬ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ಬುದ್ಧಿವಂತ, ಮೇಧಾವಿ, ಟ್ಯಾಕ್ಸೇಷನನ್ನು ಪರಿಚಯ ಮಾಡಿಸ್ತಾನೆ ಚಾಣಕ್ಯನಿಗೆ ಕೌಟಿಲ್ಯ ಅನ್ನೋದು. ಎಸ್ ಸರ್. ಸೊ ಅಂಥ ಮಹಾ ಮೇಧಾವಿ ಹೆಸರು ಶಿಕ್ಷಣ ಸಂಸ್ಥೆಗೆ ಹೊಂದ್ಕೊಳ್ಳುತ್ತೆ ಅಂತ ಪರ್ಫೆಕ್ಟ್ ನೇಮ್ ಇಟ್ಟಿದೆ ಸರ್. ಪರ್ಫೆಕ್ಟ್. ಇವಾಗ ಮೈಸೂರಲ್ಲಿ ಫಸ್ಟ್ ಸ್ಪೇಸ್ ಲ್ಯಾಬ್ ಅನ್ನೋದು ನೀವೇ ಕ್ರಿಯೇಟ್ ಮಾಡಿದ್ರಿ. ಅಂದರೆ ಸಣ್ಣ ಪುಟ್ಟ ಮಕ್ಕಳಿಗಿಂತ ಚಿಕ್ಕ ವಯಸ್ಸಿಂದನೇ ಸ್ಪೇಸ್ ಲ್ಯಾಬ್ ಅನ್ನೋದೊಂದು ಕ್ರಿಯೇಟ್ ಮಾಡಿದಂತ. ಅದು ನಾನು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ನಾನು ಒಂದು ನೋಡಬೇಕು ಅಂತ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಪೇಸ್ ಲ್ಯಾಬು ಕೊಡಬೇಕು ಅಂತ ಆಲೋಚನೆ ಎಲ್ಲಿಂದ ಬಂದಿದೆ? ಅದರಿಂದ ಏನು ಉಪಯೋಗ ಆಗಿದೆ ಸರ್? ಹೊಸದು ಏನು ಬರುತ್ತೋ ಅದು ಉಪಯುಕ್ತ ಆಗಿದರೆ, ಮಕ್ಕಳ ಕುತೂಹಲವನ್ನು ತಣಿಸದಿದ್ದರೆ, ಅವರು ಪ್ರಯೋಗಶೀಲರಾಗಬೇಕಾದ್ರೆ ಅಂಥ ತಂತ್ರಜ್ಞಾನಗಳನ್ನು ಅಳವಡಿಸ್ಬೇಕು. ನಾನೀಗ ಸಾಂಪ್ರದಾಯಿಕವಾಗಿ ಹೇಳಿದೆ, ಪ್ರಕೃತಿ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾಂಪ್ರದಾಯಿಕ ಬದುಕು, ಅದು ಅನಿವಾರ್ಯತೆ. ಮತ್ತು ಇವತ್ತಿನ ತಂತ್ರಜ್ಞಾನಗಳು ವೇಗವಾಗಿ ಓಡ್ತಾ ಇರೋದ್ರಿಂದ ಅದನ್ನು ಮಕ್ಕಳ ಜೊತೆ ತಿಳ್ಕೊಳ್ತಾ ಹೋಗ್ಬೇಕು. ಟೆಕ್ನಾಲಜಿಲಿ ಕೂಡ ಅವರು ಹಿಂದೆ ಉಳಿಬಾರ್ದು, ಆದರೆ ಟೆಕ್ನಾಲಜಿನೇ ಎಜುಕೇಷನ್ ಆಗಬಾರ್ದು. ಆ ದೃಷ್ಟಿಯಿಂದ ಮೈಸೂರಿನಲ್ಲಿ ಫಸ್ಟ್ ಸ್ಪೇಸ್ ಲ್ಯಾಬ್ ತೆಗೆದೆ. ಸ್ಪೇಸ್ ಬಗ್ಗೆ ತಿಳ್ಕೊಳ್ಬೇಕು, ಕೌತುಕ, ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದು, ಭೂಮಿ ಬಗ್ಗೆ ತಿಳ್ಕೊಳ್ಳೋದು, ಸಮುದ್ರದ ಬಗ್ಗೆ ತಿಳ್ಕೊಳ್ಳೋದು, ಈ ರೀತಿಯಾಗಿ ಈ ಸ್ಪೇಸಿನ ಏನೆಲ್ಲ ಚಟುವಟಿಕೆಗಳಿದೆ. ಯಾವಾಗಲೂ ಒಂದು ಸತಿ ಅವರು ನಮ್ಮ ಇಸ್ರೋಗೋ ಎಲ್ಲಿ ಹೋಗಿ ನೋಡೋದಕ್ಕಿಂತ ಮಕ್ಕಳು ಅಂಥ ಪ್ರಯೋಗಗಳನ್ನು ಇಲ್ಲೇ ಮಾಡಿ ಕಲೀಲಿ. ಆ ಮೂಲಕ ಅವ್ರ ಕುತೂಹಲ ತಣಿಸೋದಕ್ಕೆ ಇಸ್ರೋ ಅಂತ ಕಡೆ, ಅಥವಾ ಅವ್ರ ಶಕ್ತಿ ಇದ್ದರೆ ನಾಸಾ ಆಗಿವೆಲ್ಲ ಹೋಗಲಿ. ಯಾವ ಮಕ್ಕಳಿಗೆ ಸೈನ್ಸಲ್ಲಿ, ಪ್ರಯೋಗಾಲಯದಲ್ಲಿ, ಅಂದರೆ ನಿಮ್ಗೆ ಹೇಳಿದ್ದಲ್ಲ, ಅದನ್ನು ನಾವು ಹೆಚ್ಚು ಎಂಕರೇಜ್ ಮಾಡೋದು. ಒಂದೊಂದು ಮಗುಗೆ ಒಂದೊಂದು ಅಭಿರುಚಿ ಇರುತ್ತೆ. ನಾವು ಆ ಥರದ್ದು ಎಲ್ಲ ವಿಭಾಗಗಳನ್ನೂ ಎಕ್ಸ್ಪೋಜರ್ ಟು ಆಲ್ ದ ಫೀಲ್ಡ್ಸ್. ವೆರಿ ನೈಸ್, ವೆರಿ ನೈಸ್. ಮತ್ತು ಸರ್, ಇವಾಗ
ಪ್ಯಾರೆಂಟ್ಸು ಎಷ್ಟಂತ ಇದು ಅಕ್ಸೆಪ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಈಗ ನನ್ನ ಮಗನೂ ನಾವು ಏನು ಮಾಡಿದ್ದೀವಿ ಅಂದರೆ ಆಲ್ಟರ್ನೇಟಿವ್ ಸ್ಕೂಲಲ್ಲೇ ಹಾಕಿದ್ದೀವಿ. ಯಾಕಂದರೆ ಈ ಪ್ರೀತಿ ಅನ್ನೋದು ಕಲಿಬೇಕು, ಮರ ಜೊತೆ ಇರಬೇಕು, ಎಲ್ಲರೂ ಸಮವಾಗಿ ನೋಡಬೇಕು, ಸ್ಟಿಚಿಂಗ್ ಕಲಿಬೇಕು, ಅಗ್ರಿಕಲ್ಚರ್ ನಡಿಬೇಕು ಅಂತ. ಬಟ್ ಸಮಾಜದಲ್ಲಿ ಎಷ್ಟು ಪ್ಯಾರೆಂಟ್ಸು ಅದೊಂದು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲೇ IIT ಕೋಚಿಂಗ್ ಇದು ಅದು ಅಂತ ಹಾಕಿ ಪ್ರೆಷರ್ ಮಾಡ್ತಾಯಿದ್ದಾರೆ. ಬಟ್ ಎಷ್ಟು ಜನ ಈ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀವಿ ಸರ್? ನಿಮ್ಗೆ ಹೇಳಿದ್ದೆಲ್ಲ ಏನಂದರೆ ಪೇರೆಂಟ್ಗೆ ಮೊದಲು ಎಜುಕೇಟ್ ಆಗಬೇಕು. ಪೇರೆಂಟು ಒಂದೇ ಮಗು ಎತ್ಕೊಂಡು ನೀವು ಹೇಳಿದ್ರಿ ಆಗಲೇ ಈ ಥರ ಮಕ್ಕಳು ಹೇಳಿದ್ದನ್ನೆಲ್ಲ ಕೊಡಿಸ್ಬಿಡ್ತಾರೆ, ಇನ್ನೊಂದು ಕೊಡಿಸ್ತಾರೆ ಅಂತ ಹೇಳ್ತಾರೆ. ಯಾತಕ್ಕೆ ಕೊಡಿಸ್ತಾರೆ ಅಂದರೆ ನನ್ನ ಮಗ ಆಲ್ರೆಡಿ ಇಂಥದ್ದೆಲ್ಲ ಆಪ್ರೇಟ್ ಮಾಡ್ತಾರೆ ಅಂತ ಒಂದಷ್ಟು ಜನಕ್ಕೆ ಹೇಳ್ಕೊಳ್ಬೇಕು. ಅವನ್ನೆಲ್ಲ ಮಾಡಿದ ತಕ್ಷಣ ಎಲ್ಲೋ ಹೊಂಟೈತಾನೆ ಅನ್ನೋದು ಒಂದು. ಇನ್ನೊಂದು ಕಡೆ ಇನ್ನೊಂದು ಅಪಾಯಕಾರಿ ಏನಂದರೆ ಒಂದೇ ಮಗು ಇರೋದ್ರಿಂದ ಆ ಮಗು ಏನು ಕೇಳಿದ್ರು ಏನಾರು ಅದು ವೀಕ್ನೆಸ್ ತಿಳ್ಕೊಂಬಿಡುತ್ತೆ. ಹೌದು, ತಂದೆ ತಾಯಿ ತಾನು ಹೇಳಿದ್ದನ್ನು ಕೇಳ್ತಾರೆ ಅಂತ ಮಗು ಗೊತ್ತಾಗ್ಬಿಟ್ರೆ ಅದು ಕಂಟಿನ್ಯೂಸ್ ಡಿಮ್ಯಾಂಡ್ ಮಾಡುತ್ತೆ. ಅದು ಯಾವಾಗ ಮಗು ಹೇಳ್ಕೊಡ್ದಿರೋ ಒಂದಿನ ಉನ್ಸ್ಕೊಂಡು ಊಟ ಮಾಡಲಿಲ್ಲ ಅಂದರೆ ಇವ್ರಿಗೆ ಆತಂಕ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ಒಂದೇ ಮಗು ಏನಾದರೂ ಮಾಡೋದು, ಅದ್ರ ಜೊತೆ ಟಿ ವಿಲಿ ಬರ್ತಿರ್ತದೆ ಇಂಥ ಒಂದು ಹುಡುಗ ಈ ಥರ ಆತ್ಮಹತ್ಯೆ ಮಾಡ್ಕೊಂಡ ಇನ್ನೊಂದು ಮಾಡ್ಕೊಂಡ. ಅದು ಕನೆಕ್ಟ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾರೆ, ಆ ಮಕ್ಳಿಗೆ ಏನು ಹೇಳಿದ್ರೆ ಎಸ್ ಅಂದ್ಬಿಡ್ತಾರೆ. 14 ವರ್ಷಕ್ಕೆ ಬೈಕ್ ಮೇಲೆ ಕೂಡಿಸ್ಬಿಡ್ತಾರೆ. 8-9ನೇ ಕ್ಲಾಸ್ಗೆ ಬೈಕ್ ಓಡಿಸ್ಬೇಕು ಹುಡುಗ, ಇಲ್ಲದ್ರೆ ಡಿಸ್ಕ್ವಾಲಿಫಿಕೇಷನು. ಈ ಥರದ ಮನೋಸ್ಥಿತಿ ಪೇರೆಂಟ್ಸ್ಗಳಿಗಿದೆ. ಅಂದರೆ ಎಲ್ಲರೂ ಅನ್ನಲ್ಲ, ಬಹುತೇಕವಾಗಿ ಪೇರೆಂಟ್ಸ್ಗಳಲ್ಲಿ ಈ ರೀತಿ. ಅಂದರೆ ಮಗುಗೆ ಏನು ಬೇಕು, ಏನು ಕೊಟ್ಟರೆ ಒಳ್ಳೆಯದು, ಅವ್ನು ಈಗಲೇ ಟೆಕ್ನಾಲಜಿ ಕಲ್ತ್ಕೊಂಡ್ಬಿಡ್ಬೇಕು, CET ಬರ್ತಾ ಇದ್ದಂಗೆ ರ್ಯಾಂಕ್ ಬಂದುಬಿಡ್ಬೇಕು, ನೀಟಲ್ಲಿ ರ್ಯಾಂಕ್ ಬಂದುಬಿಡ್ಬೇಕು, ಅವ್ನು ಹಿಂಗೆ ಆಗ್ಬಿಡ್ಬೇಕು, ಅವ್ನು ಏನಾಗ್ತಾನೆ ಇನ್ನು 15 ವರ್ಷದಲ್ಲಿ ಗೊತ್ತಿಲ್ಲ. ಆದರೆ ಇವರು ಒಂದು 7-8 ವರ್ಷ ಇದ್ದಾಗಲೇ 3-4 ಕ್ಲಾಸಲ್ಲಿ ಮಕ್ಕಳ ಮೇಲೆ ವಿಪರೀತವಾದ ಒತ್ತಡಗಳನ್ನು ಹೇಳ್ತಾರೆ. ಎಸ್ ಸರ್. ತಂತ್ರಜ್ಞಾನ ಏನು ಹೇಳ್ಕೊಡೋದಲ್ಲ, ತಂತ್ರಜ್ಞಾನ ಅನ್ನೋದು ಆಸಕ್ತಿ ವಲಯ. ಒಂದು ಅವಕಾಶ ಸಿಕ್ಕಿದ್ರೆ ಈಗ ಎಷ್ಟು ಜನ ಇವತ್ತು ನಿಮಗೆ ಮೊಬೈಲ್ ಫೋನ್ನಲ್ಲಿ ಅಕ್ಷರ ಗೊತ್ತಿಲ್ಲದೆ ಇದ್ದವ್ರು ಇವತ್ತು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ. ಅದೇನು ಕ್ಲಾಸಲ್ಲಿ ಕಲ್ತಿದ್ರೆ ಅದು ಹಂಗೆ ಬಂದುಬಿಡುತ್ತೆ, ಸ್ವಲ್ಪ ಬಂದಂಥದ್ದು ಭಾಳ ಇರುತ್ತೆ. ಹಾಗೆ ತಂತ್ರಜ್ಞಾನ ಒಂದು ಜೊತೆಯಲ್ಲಿ ಇರಬೇಕು ನಿಜ, ಆದರೆ ತಂತ್ರಜ್ಞಾನನೇ ಎಜುಕೇಷನ್ ಆಗಬಾರ್ದು. ಟೆಕ್ನಾಲಜಿನೇ ಇದಲ್ಲ. IIT ಕಲ್ತ್ಕೊಂಬಿಟ್ರೆ IITಗೆ ಸೀಟ್ ಬೇಕು ಈಗಲೇ ಅವ್ರಿಗೆ, ಅದ್ರ ರಿಲೇಟೆಡ್ ಇದನ್ನು ಕೊಡಿ, ಮತ್ತೊಂದು ಕೊಡಿ. ಇದೇನಾಗಿದೆ ಅಂದರೆ ಮಗುವಿಗೆ ಏನೆಲ್ಲ ಬೇಡವೋ ಅದೆಲ್ಲವನ್ನು ತುರ್ಕಿ ಅದಕ್ಕೆ ಒತ್ತಡ ಕೊಡ್ತಾಯಿದ್ದೀವಿ. ಆ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಮಗು ನಗೋದನ್ನು ಮರ್ತು ಬಿಡುತ್ತೆ, ಕರೆಕ್ಟ್, ಮಾತಾಡೋದನ್ನು ಮರ್ತು ಬಿಡುತ್ತೆ, ಯಾರ ಜೊತೆ ಬೆರೆಯೋದು ಮರ್ತು ಬಿಡುತ್ತೆ. ಇವತ್ತಿನ ಜನ್ರೇಷನಲ್ಲಿ ಫ್ರೆಂಡ್ಸ್ ಸಿಗ್ತಾ ಇಲ್ಲ. ಹೌದು, ಫ್ರೆಂಡ್ಸೇ ಸಿಗ್ತಾ ಇಲ್ಲ. ಮಕ್ಕಳು ಮನೆಗೆ ಹೋಗ್ಬಿಟ್ರೆ ಒಂಟಿ ಆಗ್ಬಿಡ್ತವೆ. ಸ್ಕೂಲ್ನಲ್ಲಿ ತುಂಬ ಸ್ಟ್ರಿಕ್ಟ್ ಇಟ್ಟಿರ್ತೀವಿ, ತುಂಬ ಮಾತಾಡಿದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ ಕ್ಲಾಸ್ ರೂಮಲ್ಲಿ. ಈಚೆ ಹೋಗಿ ಆಟ ಆಡೋದು ಒಂದು 40 ಗಂಟೆ. ಆ ಮಕ್ಕಳು ಒಂದಕ್ಕೊಂದು ಫೀಲಿಂಗ್ ಮಾಡೋಕ್ಕೆ ನಾವು ಬಿಡ್ತಾ ಇಲ್ಲ. ಇನ್ನು ಮನೆಗೆ ಹೋಗ್ಬಿಟ್ರೆ ಏನೋ ಒಂದು ಆಗ್ಬಿಟ್ರೆ ಅಪ್ಪಿ ಮೊದಲು TV, ಸ್ಮಾರ್ಟ್ ಫೋನ್ ಇರುತ್ತೆ. ಇವೆಲ್ಲ ಅವಾಯ್ಡ್ ಮಾಡಿ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ಓದ್ಬೋದು, ಮಾಡ್ಬೋದು. ಆದರೆ ತಂದೆ ತಾಯಿ ಕೂತ್ಕೊಂಡು ಮಕ್ಕಳ ಜೊತೆ ಮಾತಾಡಲ್ಲ, ಅಥವಾ ಇನ್ಯಾರೋ ಮಾತಾಡೋವಂಥ ಜಗತ್ತಿರಲ್ಲ. ಅಕ್ಕಪಕ್ಕದ ಮನೆ ಕನೆಕ್ಷನ್ ಇಲ್ಲ. ನಗೋದಂದರೆ ಏನಂತಲೇ ಗೊತ್ತಿಲ್ಲ ಮಕ್ಕಳಿಗೆ. TVಲಿ ಏನಾದ್ರು ನೋಡಿ ನಗಬೇಕು, ಯಾವುದೋ ಮಲ ಹೊಡ್ತು, ಯಾವುದೋ ಇದಾಯಿತು ಆ ಥರ TVನಲ್ಲೋ ಅಥವಾ ಇದರಲ್ಲೂ ನೋಡಿ ಒಂದೇ ನಗ್ತಾ ಇರುತ್ತೆ. ಅದು ಸಹಜ ನಗುವಿನ ಖುಷಿನೂ ಪಟ್ಟಿರಲ್ಲ. ಆದ್ದರಿಂದ ಏನಾಗುತ್ತೆ, ಇವತ್ತು ನೋಡಿ ನಮಗೆ ಕ್ರೈಮ್ಸು ಮತ್ತೊಂದು ಇನ್ನೊಂದು ಏನೇನು ನೋಡ್ತೀವಲ್ಲ, ಭಾವನೆಗಳಿಲ್ಲ. ಯಾಂತ್ರಿಕವಾದಂಥ ಮಾನವ ಸಂಪನ್ಮೂಲ ನಮ್ಮ ಜೊತೆ ತುಂಬ ಆವರಿಸ್ಕೊಳ್ತಾ ಇದೆ. ಇದರಿಂದ ಇವತ್ತು ಇಂಥ ಟೆಕ್ನಾಲಜಿ ಎಜುಕೇಷನ್ನು ತಂದೆ ಏನೋ ಅವ್ನು ಹಿಂಗಾಗ್ಬೇಕು ಇದಾಗ್ಬಿಡ್ಬೇಕು, ಅವ್ರು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಯಾವ ಸ್ಕೂಲಲ್ಲಿ ಇಂಥದ್ದು ಹೇಳ್ಕೊಡ್ತಾರೆ, ಯಾವ ಸ್ಕೂಲಲ್ಲಿ ಇಂಥ ರ್ಯಾಂಕ್ ಬರುತ್ತೆ, ಯಾವ ಸ್ಕೂಲಲ್ಲಿ ಇಂದ ಹೋದರೆ ಅಥವಾ ಎಲ್ಲಿ PUCಗೆ ಸೇರಿದ್ರೆ ಅವ್ನು ನೀಟಲ್ಲಿ ಪಾಸ್ ಆಗಿದ್ದಾನೆ, ಎಲ್ಲಿ ಅವನು ಕೋಚಿಂಗ್ ಸೆಂಟ್ರಿಗೆ ಹೋದರೆ ಅವ್ನು CETಲಿ ಪಾಸ್ ಆಗಿದ್ದಾನೆ. ಈ ಸೆಟ್ ಆಗೋಗಿದೆ ಮೈಂಡ್ ಸೆಟ್ಸ್. ಆದ್ದರಿಂದ ಇಂಥ ಪೇರೆಂಟ್ಸ್ಗಳ ಭಾವನೆನ ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಕೂಡ ಶಿಕ್ಷಣ ಸಂಸ್ಥೆಗಳಿಗೂ ಏನಿಲ್ಲ, ಅದು ಕೂಡ ಕಮರ್ಷಿಯಲ್ ಆಗಿ ಅವ್ರಿಗೂ ಬೇಕು. ಶಿಕ್ಷಣ ಸಂಸ್ಥೆಗೆ ಇವತ್ತು ಫೀಸ್ ಕಮರ್ಷಿಯಲ್ ಪಾರ್ಟ್ ಬೇಕೇ ಬೇಕು. ಅವೆರಡೂ ಆ ಥರದಲ್ಲಿ ಆಗ್ತಾಯಿದೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಒಪ್ಕೊಳ್ತೀನಿ ಸರ್. ಯಾಕಂದರೆ ಮನೆಯಲ್ಲಿ ನೋಡಿದರೆ ಆಲ್ಮೋಸ್ಟ್ ಇಲ್ಲಿ ಎಕ್ಸಾಂಪಲ್ ಬೆಂಗಳೂರು ಹೇಳಬೇಕು ಅಂದರೆ ಹಸ್ಬೆಂಡ್ ವೈಫ್ ಇಬ್ಬರೂ ಕೆಲಸ ಮಾಡ್ತಾಯಿದ್ದಾರೆ. ಅಪಾರ್ಟ್ಮೆಂಟ್ಸಲ್ಲಿ ನಾನು ನೋಡ್ತಾ ಇರ್ತೀನಿ, ಯಾರೋ ಬಂದು ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೋ ಬೇರೊಬ್ಬರು ಬರ್ತಾರೆ. ಆ ಮಕ್ಕಳಿಗೆ
ನಾನು ನೋಡಿರೋದು ಒಂದು 10 ವರ್ಷ ಇರೋ ಮಕ್ಕಳಿಗೆ ಸ್ಮಾರ್ಟ್ಫೋನ್ಸು, ಅವನು ಒಂದು ಕ್ರೆಡಿಟ್ ಕಾರ್ಡು, ಅವನಿಗೆ ಏನು ಮಾಡಬೇಕು ಏನು ನೋಡಬೇಕು ಅಂತ ಜ್ಞಾನವೂ ಇಲ್ಲ, ಅವನು ಏನು ನೋಡ್ತಾ ಇದ್ದ ಅನ್ನೋದು ಇವರು ವಾಚ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಅದು ಪ್ಯಾರೆಂಟಿಂಗ್ ಅನ್ನೋದು ದೊಡ್ಡ ಪ್ರಾಬ್ಲಮೇ ಆಗಿದೆ ಇವಾಗ ಈ ಜನ್ರೇಷನ್ಗೆ. ಇವಾಗ ಬೆಳಗ್ಗೆನೂ ಒಬ್ಬ ತಾಯಿ ಅವ್ರ ಮಗನ ಕರ್ಕೊಂಡು ಬಂದಿದ್ದರು. ಅವನು ಏನೂ ಮಾಡ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ, ನಗ್ತಾ ಇಲ್ಲ, ಬರೀ ಫೋನು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾನಂದರೆ ನಾನು ಆ ಮಗನ ಜೊತೆ ಮಾತಾಡಿದರೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಬೇರೆಯೊಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡಿ ಮಾತಾಡಿ ಅವರ ಜೊತೆ ಆಟ ಆಡೋದು ಅನ್ನೋದೇ ಮತ್ಬಿಟ್ರು. ಅದನ್ನು ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ ಸರ್, ಕರೆಕ್ಟಾಗಿ ನೀವು ಹೇಳಿದ್ರಿ. ಇನ್ನೊಂದು 20 ವರ್ಷದಲ್ಲಿ ಎಕ್ಸಾಂಪಲ್ ಕೇಳ್ತಾ ಇದ್ದೀನಿ ಸರ್, ಇದೇ ಥರ ಇದ್ದರೆ ಸಮಾಜ ಏನಾಗುತ್ತೆ ಅನ್ನೋದು ನಿಮಗೆ ಆತಂಕ ಆಗುತ್ತೆ. ಇದಕ್ಕೆ ಒಂದು ಸರ್ಕಾರ, ಇನ್ನೊಂದು ಜನ. ಸರ್ಕಾರದಲ್ಲಿ ಕೂಡ ಭಾಳ ಬದಲಾವಣೆಗಳು ಮಾಡಲಿಕ್ಕೆ ರಿಫಾರ್ಮ್ಸ್ಗಳಾಗಬೇಕು. ಕರೆಕ್ಟ್. ಅದು ಅಂದ್ಕೊಂಡಿರೋ ಮಟ್ಟಿಗೆ ಆಗ್ತಾಯಿಲ್ಲ. ಆಮೇಲೆ ಸರ್ಕಾರ ಒಂದೇ ಮಾಡೋದಲ್ಲ, ಜನರ ಇನ್ವಾಲ್ವ್ಮೆಂಟು ಕೂಡ ಭಾಳ ಇಂಪಾರ್ಟೆಂಟು. ಜನರ ಮೈಂಡ್ಸೆಟ್ ಕೂಡ ಚೇಂಜ್ ಮಾಡ್ಕೋಬೇಕು. ಮತ್ತು ಮಗು ಇವತ್ತು ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮೊದಲು ತಂದೆ ತಾಯಿಗಳಿಗೆ ಕೌನ್ಸಿಲ್ ಆಗಬೇಕು. ತಂದೆ ತಾಯಿಗಳಿಗೆ ಇವತ್ತು ಮೈಂಡ್ಸೆಟ್ ಸರಿ ಮಾಡಿದ್ರೆ ಮಗುಗೆ ಏನು ಮಾಡೋದು ಬೇಡ, ಅದ್ರ ಪಾಡು ಅದು ಸಹಜವಾಗಿ ಹೋಗ್ಬಿಡುತ್ತೆ. ಈಗ ನೋಡಿ, ಒಂದು ಎಕ್ಸಾಂಪಲ್, ಒಂದು ಟೀಚರ್ ಪಾಠ ಮಾಡ್ತಿರ್ತಾರೆ, ಅದು ಏನೋ ಒಂದು ಇರುತ್ತೆ, ಅಥವಾ ಟೀಚರ್ ಏನೋ ಮಗುವಿಂದೇನೋ ಒಂದು ರೇಗ್ತಾಳೆ ಅಥವಾ ಒಂದೇನೋ ಬೆದರಿಸ್ತಾರೆ. ಆ ಮಗು ಹೋಗಿ ಯಥಾವತ್ತು ತಂದೆ ತಾಯಿ ಹೇಳುತ್ತೆ. ಅವ್ರು ಹೇಳಿದ ತಕ್ಷಣ ಫೋನ್ ಮಾಡ್ತಾರೆ. ಇಲ್ಲಿ ಆ ಮಗು ಮುಂದೆ ನಿಲ್ಲಿಸ್ಕೊಂಡು, ಏನು ನಮ್ಮ ಮಗು ಹೀಗಂದಂತೆ, ಯಾವ ಟೀಚರ್ ಹಾಗೆ ಹೀಗೆ ಅಂತ ಬಂದು ಈ ಟೀಚರ್ಸ್ಗಳು ಎದುರೋಗ್ಬಿಡ್ತಾರೆ. ಮಾರನೇ ದಿನ ಏನಾಗ್ಬಿಡುತ್ತೆ, ಅವ್ರ ಮಗುನ ಮಾತಾಡ್ಸೋಕ್ಕೆ ಎದುರ್ಕೊಂಡ್ಬಿಡ್ತಾಳೆ ಅವಳು. ಇದನ್ನು ತಂದೆ ತಾಯಿ ಯೋಚನೆ ಮಾಡಲ್ಲ. ಲಾಸ್ ಆಗೋದು ತನ್ನ ಮಗುಗೆ ಅಂತ ಗೊತ್ತಾಗಲ್ಲ. ಆಮೇಲೆ ಏನು ಮಾಡುತ್ತೆ ಆ ಮಗು, ಚಿಕ್ಕದು ಇಲ್ಲದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನು ನಂಬ್ತಾರೆ, ಅದನ್ನು ಸಮರ್ಥಿಸ್ಕೊಳ್ಳೋದು. ಆ ಥರ ಪೇರೆಂಟ್ಗಳು ನಾನು ನೋಡಿದ್ದೀನಿ. ಯಾವಾಗಲೂ ಪೇರೆಂಟ್ಗಳಿಗೆ ನಾನು ಹೇಳೋದೇನೆಂದರೆ, ಮಕ್ಕಳು ಏನಾರು ಬಂದು ಹೇಳಿದ್ರೆ, ಕಂಪ್ಲೇಂಟ್ ಥರ ಬಂದು ಹೇಳಿದ್ರೆ, ನೀವು ಕಾನ್ಸಂಟ್ರೇಟ್ ಇಟ್ಟು ಕೇಳೋವಂಥ ಅಭ್ಯಾಸ ಮಾಡ್ಕೋಬೇಡಿ. ಕೇಳಿ, ನೀವು ಹೇಳ್ತಾ ಇರೋದು ಕೇಳಿಸ್ಕೊಳ್ತಿಲ್ವೇನೋ ಅನ್ನೋ ಥರದಲ್ಲಿ ನೋಡಿ, ಆಯಿತು ಬಿಡಪ್ಪ ನೋಡ್ತೀನಿ ಮಾತಾಡ್ತೀನಿ ನೀ ಸ್ಕೂಲ್ ಆ ಥರ ಒಂದೇನೋ ಮಾಡಿದ್ರೆ ಮಗು ಯಾವಾಗ ನೀವು ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ಳಲ್ಲ, ಹೇಳೋದನ್ನು ಕಡಿಮೆ ಮಾಡುತ್ತೆ. ಬಟ್ ಕೇಳಿಸ್ಕೋಬಾರ್ದಾಗಿದ್ದರೆ, ಸೀರಿಯಸ್ ವಿಚಾರ ಇದ್ದರೆ ಅನ್ನೋದು ಪ್ರಶ್ನೆ. ಎಸ್, ಕೇಳಿಸ್ಕೊಳ್ಳಿ. ನೀವು ಸೀರಿಯಸ್ಸಾಗಿ ಕೇಳಿಸ್ಕೊತಿದ್ದೀರಿ ಅಂತ ಮಗು ಗೊತ್ತಾಗಬಾರ್ದು. ಅದ್ರ ಸಂಬಂಧ ಮಗು ಗೊತ್ತಾಗದೇ ಇರೋಂಗೆ ನೀವು ಸ್ಕೂಲಲ್ಲಿ ಟೀಚರ್ಸು, ಮ್ಯಾನೇಜ್ಮೆಂಟು ಅಥವಾ ಪ್ರಿನ್ಸಿಪಲ್ನ ವಿಚಾರಿಸಿ. ಕರೆಕ್ಟ್. ನೀವು ವಿಚಾರಿಸಿರೋದು ಮಗು ಗೊತ್ತಾಗಬಾರ್ದು. ಈ ಥರ ಆದರೆ ಅದು ಹಂಗಿಲ್ಲ. ಬಂದು ಸ್ಕೂಲ್ಗಳ ಮುಂದೆ ಬಂದು ಅದನ್ನೇ ಒಂದು ಸೀನ್ ಕ್ರಿಯೇಟ್ ಮಾಡೋ ಪೇರೆಂಟ್ಸ್. ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಮಕ್ಕಳಿಗೆ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಯಾವುದೋ ಒಂದು ಏಜ್ ಆದಾಗ ಆ ಪೇರೆಂಟ್ ಏನೂ ಮಾಡದೇ ಇರೋ ಪರಿಸ್ಥಿತಿ ಇರುತ್ತೆ. ಅದು ಏನು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಜನ್ರೇಷನಲ್ಲಿ ಮಕ್ಕಳಿಗೆ ಕೆಡೋದಕ್ಕೆ, ನಮ್ಮ ಯೂತ್ಸ್ಗೆ ಎಷ್ಟು ಕೆಡೋದಕ್ಕೆ ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳಿದೆ. ಈಗ ಆಪರ್ಚುನಿಟಿ ಅನ್ನೋ ಪದ ಉಪಯೋಗಿಸ್ಬೇಕು. ಕೆಡೋವಂಥ ವಾತಾವರಣ ಕೆಟ್ಟಿದೆ ಅಂತ ಅಲ್ಲ. ಈ ಪರಿಸ್ಥಿತಿ ಇವತ್ತು ಇರೋದ್ರಿಂದ ಪೇರೆಂಟ್ಗಳದ್ದು ಪಾತ್ರ ಭಾಳ ದೊಡ್ಡದಿದೆ. ಜೊತೆಗೆ ಸೊಸೈಟಿ ಪಾತ್ರ, ಜೊತೆಗೆ ಸರ್ಕಾರದ ಪಾತ್ರ. ಸರ್ಕಾರ ಲಾ ಆ್ಯಂಡ್ ಆರ್ಡರ್ನ ವಿಚಾರದಲ್ಲಿ ಸಾಕಷ್ಟು ಕಂಟ್ರೋಲ್ ಮಾಡ್ಬೋದು. ಇವತ್ತು ಮಾದಕ ವ್ಯಸನ ಇವತ್ತು ಶಾಲೆಗಳನ್ನ ಪ್ರವೇಶ ಮಾಡಿದೆ. ನಿಮಗೆ ಹೈಸ್ಕೂಲಲ್ಲ, ಗೊತ್ತಾಗ್ತಾ ಇಲ್ಲ ನಮಗೆ. ಹೌದು, ಗೊತ್ತಾಗ್ತಾ ಇಲ್ಲ. ಈಗ ಯಾವುದೋ ಒಂದು ಮಗು, ಈಗ ನಮಗೆ ಎಷ್ಟೋ ಉದಾಹರಣೆ ಇದೆ, ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಆದರೂ ಹೇಳ್ತೀನಿ ನಾನು. ನೀರು ಈ ಓಟ್ಗ ಅಂತ ಬರುತ್ತೆ, ಅದು ಡ್ರಿಂಕ್ಸ್ ಅಂತ ಗೊತ್ತಾಗಲ್ಲ. ಓಟ್ಗ ಜಿನ್ನು ಅಂತೆಲ್ಲ ಬರುತ್ತೆ, ನೀರಿನ ಥರನೇ ಇರುತ್ತೆ. ನೀರನ್ನು ರಾತ್ರಿ ಹೊತ್ತಲ್ಲಿ ಯಾರೋ ಅನುಕೂಲಸ್ಥರು ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ರೆ ಮಗು ನೋಡ್ತಾ ಇರ್ತದೆ ಆಸಕ್ತಿಯಿಂದ. ಸೊ ನಾವು ಕುಡ್ದು ಹಿಂಗಾಡ್ದು ಅದಕ್ಕೇನೋ ಕ್ಯೂರಿಯಾಸಿಟಿನಲ್ಲಿ ಅದೇನಾದ್ರು ತೆಗೆದು ಬಾಟ್ಲಲ್ಲಿ, ನೀರಿನ ಬಾಟ್ಲು, ವಾಟರ್ ಬಾಟ್ಲಲ್ಲಿ ಹಾಕೋ ಬಂದರೆ ಕ್ಲಾಸಲ್ಲೇ ತಗೊಂಡ್ರೆ ಗೊತ್ತಾಗಲ್ಲ ನಿಮಗೆ. ಅಂಥ ಪ್ರಕರಣಗಳಿದ್ದಾವೆ. ನೀವು ಶಾಲೆಗಳಿಗೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಬೇಕಾದಷ್ಟು ನಡೀತಾ ಇದೆ. ಭಾಳ ಎಚ್ಚರ ವಹಿಸ್ಬೇಕು ಪೇರೆಂಟು.
ತುಂಬ ಟೈಮ್ ಕೊಡಬೇಕು. ನಾನು ಹೇಳೋದೇನೆಂದರೆ, ಇಬ್ಬರು ಉದ್ಯೋಗಸ್ಥರಿದ್ದರೆ ಒಬ್ಬರದೇ ಆದಾಯದಲ್ಲಿ ಬದುಕೋದಕ್ಕೆ ಅವಕಾಶ ಇದ್ದರೆ, ಅನುಕೂಲಗಳಿದ್ದರೆ, ಸಾಧ್ಯವಾದಷ್ಟು ತಾಯಿ ಅನ್ನೋವಂಥವ್ರು ಮಿನಿಮಮ್ ವರ್ಕ್, ಹೋಮ್ ಫ್ರಮ್ ದ ವರ್ಕ್ ಇದೆ, ಇನ್ನೊಂದಿದೆ, ಈ ಥರ ಸ್ವಲ್ಪ ಮಾಡಲೇಬೇಕು ಅನ್ನೋ ಕಡಿಮೆ ಮಾಡಿ ಮಗುಗೆ ಭವಿಷ್ಯ ಕೊಡಬೇಕಂದ್ರೆ ಟೈಮ್ ಕೊಡಬೇಕು. ಮಗುವಿನ ಚಲನವಲನದ ಮೇಲೆ ಗಮನ ಇಡಬೇಕು. ಅದ್ರ ಇಂಟ್ರೆಸ್ಟ್ ಏರಿಯಾ ಏನು ಅಂತ ನೋಡಬೇಕು. ಅದನ್ನು ಎಂಕರೇಜ್ ಮಾಡ್ತಾ ಹೋಗಬೇಕು. ಈ ಮಗು ಏನೋ ಒಂದು ಸೈನ್ಸಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಬಿಡ್ತು ಅಂದರೆ ಮ್ಯಾಥ್ಸಲ್ಲಿ ತೆಗೆದಿದೆಯಾ ಚೆನ್ನಾಗೆ, ಎಸ್ ಮಗನೇ ಸಾಕಿಷ್ಟು, ಸ್ವಲ್ಪ ಟೀಚರ್ ಎಸ್ ಅವನು ಹೆಚ್ಚು ಎಂಕರೇಜ್ ಮಾಡಿ ಅದರಲ್ಲಿ. ಸೊ ಲ್ಯಾಂಗ್ವೇಜಲ್ಲಿ ಮಗು ಏನಾದ್ರು ತುಂಬ ಚೆನ್ನಾಗಿದೆ, ಎಸ್ ಲ್ಯಾಂಗ್ವೇಜ್ ಕೊಟ್ಬಿಡಿ. ಇವತ್ತು ಲ್ಯಾಂಗ್ವೇಜ್ ಇಲ್ಲ. ಹೌದೌದು, ಕರೆಕ್ಟ್. ಎಲ್ಲರೂ ಕೂಡ ನಿಮಗೆ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರೆ. ಒಂದು ಲೆಟ್ರ್ ಬರೆಯೋಕ್ಕೂ ಸಾಫ್ಟ್ವೇರ್ಗೆ ಹೋಗ್ತಾರೆ. ಕರೆಕ್ಟ್. ಓನಾಗಿ ಬರೀರಿ ಒಂದು ಅಂದರೆ ಬರ್ತಾಯಿಲ್ಲ. MA ಇನ್ ಲಿಟ್ರಸಿ ಇರೋರಿಗೆ ಕೂಡ, ಲಿಟ್ರಸಿ ಫಾರ್ ಸೋ ಇಂಗ್ಲೀಷ್, ಕನ್ನಡ, ಹಿಂದಿ, ಎಕ್ಸ್ಟ್ರಾ ಯಾವ್ದಾದ್ರು ಆಗ್ಬೋದು, ಅವ್ರಿಗೆ ಕೂಡ ಬರೀರಿ ಅಂದರೆ ಬರೀತೆ. ಅದಕ್ಕೆ ನಿಮಗೆ ನಮ್ಮ ಡಿಗ್ರಿಗಳು ಥಿಯರಿ, ಪ್ರಾಕ್ಟಿಕಲ್ ಆಗಿ ಕಡಿಮೆ. ಆ ದೃಷ್ಟಿಯಿಂದ ನಮಗೆ ಮಕ್ಕಳಿಗೆ ಎಜುಕೇಷನ್ನಲ್ಲಿ ಭಾಷೆ ಕಲಿಸೋದು ಭಾಳ ಇಂಪಾರ್ಟೆಂಟ್. ಅನುಸ್ವರ ಅಂತ ಪೊಯೆಟ್, ತುಂಬ ಪೊಯೆಟ್ರಿಯನ್ನು ಮಾಡಿದ್ದೀರಿ ಸರ್, ಅದನ್ನು ನಾನು ನೋಡಿದ್ದೀನಿ. ಖಂಡಿತ ಸರ್, ಮಕ್ಕಳಿಗೆ ಆ ಒಂದು ಕನಸು ಅನ್ನೋದು ನಾವು ಕೊಡಬೇಕು. ಎರಡನೇದು ಲ್ಯಾಂಗ್ವೇಜ್ ಮೇಲೂ ಒಂದು ಗ್ರಿಪ್ ಬರಬೇಕು. ಅದನ್ನು ಎಲ್ಲಿನೂ ನನಗೂ ನೋಡ್ತಾ ಇದ್ದೀನಿ, ನಾನು ಸಿಗ್ತಾ ಇಲ್ಲ ಜನಗಳಿಗೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಇವಾಗ AI ಯೂಸ್ ಮಾಡ್ತಾರೆ. ಒಂದು ಚಿಕ್ಕ ರಿಪ್ಲೈ ಮಾಡಬೇಕು ಅಂದ್ರೂ AI ಯೂಸ್ ಮಾಡ್ತಾರೆ. ಗ್ರಾಮರ್ ಕರೆಕ್ಷನ್ಗೂ AI ಯೂಸ್ ಮಾಡ್ತಾರೆ. ಫಾಸ್ಟ್ಗೆ ಅದು ಯೂಸ್ ಮಾಡ್ಬೋದು, ಬಟ್ ಅದರ ಮೇಲೇ ತುಂಬ ಡಿಪೆಂಡ್ ಆಗಿ ಬೇಸಿಕ್ ಸ್ಪೆಲ್ಲಿಂಗ್ಸೂ ಮಿಸ್ ಆಗ್ತಾ ಇದೆ. ಸೊ ಇವಾಗ ಹೇಳಬೇಕು ಅಂದರೆ ಮಕ್ಕಳನ್ನು ಪ್ಯಾರೆಂಟಿಂಗ್ ಮಾಡೋದು ದೊಡ್ಡ ಪ್ರೆಷರ್ ಆಗಿದೆ ಪ್ಯಾರೆಂಟ್ಸ್ಗೆ. ತುಂಬ ಜನ ಪ್ಯಾರೆಂಟ್ಸು ನನ್ನ ಹತ್ರ ಬಂದು ಹೇಳ್ತಾ ಇರ್ತಾರೆ, ಆ ಇರೋ ಕೆಲಸ ಪ್ರೆಷರು, ಮನೆಯಲ್ಲಿ ಮಗು ನೋಡ್ಕೊಳ್ಳೋ ಪ್ರೆಷರು ಎರಡೂ ಸೇರಿ ನಮಗೆ ಆ ನೆಮ್ಮದಿ ಅನ್ನೋದು ಹೋಗ್ತಾ ಇದೆ. ಅದಕ್ಕೆ ನಾವು ಅವ್ರನ್ನ ಧ್ಯಾನದಲ್ಲಿ ಕೂರಿಸಿ ಅದೊಂದು ಫಸ್ಟ್ ರಿಲ್ಯಾಕ್ಸ್ ಆಗೋಕ್ಕೆ ಹೇಳಿ ಆ ಲೈಫ್ ಸ್ಟೈಲ್ನು ನಾವು ಹೇಳ್ಕೊಡೋ ಒಂದು ಪರಿಸ್ಥಿತಿ ಇವಾಗ ಸಮಾಜಕ್ಕೆ ಬಂದಿದೆ. ಸರ್, ಇವಾಗ ಈ ಫಸ್ಟ್ ಪೊಯೆಟ್ರಿ ಕಲೆಕ್ಷನ್ನಿಂದ ಅನುಸ್ವರ ಅಂತ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೊಂದು ಹವ್ಯಾಸ ನನಗೆ. ಬರವಣಿಗೆ ಅನ್ನೋದು ಜರ್ನಲಿಸಮ್ ನಂತರ ಹವ್ಯಾಸ. ಅದಾದಮೇಲೆ ಅನುಸ್ವರ ನಂದು ಪ್ರಥಮ ಕವನ ಸಂಕಲನ 1993ನಲ್ಲಿ ಬಂತು. ಇತ್ತೀಚೆಗೆ ನಮ್ಮ ವೈಫ್ ಅವರು ಅಕಾಲಿಕ ಮರಣ ಆದರು. ಅವ್ರ ನೆನಪಲ್ಲಿ ಒಂದು ಭೂಮಿಪುತ್ರಿ ಅಂತ ಮಾಡಿದೆ. ಮತ್ತು ನಾನು ಕಾಲಮಿಸ್ಟಾಗಿ ಬರಿತಾನೆ ಇರ್ತೀನಿ, ಈಗಲೂ ಬರಿತಾ ಇರ್ತೀನಿ ಟೈಮ್ ಸಿಕ್ಕರೆ. ಅದೆಲ್ಲ ಕಲೆಕ್ಷನ್ಸ್ ಮಾಡಿ ಅದು ಅಂಕಣದ ಬೆಳಕು ಒಂದು ಮಾಡಿದೆ. ಇತ್ತೀಚೆಗೆ ನಮ್ಮ BJP ಸೀನಿಯರ್ ಲೀಡರ್, ನನ್ನ ಆಧ್ಯಾತ್ಮಿಕ ಗುರು, ಒಂದು ರೀತಿಯಲ್ಲಿ ನನಗೆ ಗುರುಗಳಿದ್ದಂಗೆ ಹಿರಿಯರು, BS ಯಡಿಯೂರಪ್ಪನವರ ಕುರಿತು ಅವ್ರ ಲೈಫ್ ಸ್ಟೈಲನ್ನು ನಿರೂಪಣೆ ಮಾಡಿದೆ. ಎಂಟೈರ್ ಒಂದು ಪುಸ್ತಕನ, ಕೆಂದಾವರೆ ಅಂತ, ಕಮಲ ಹರಡಿದ ಕಥೆ ಕೆಂದಾವರೆ ಅಂತ. ಸೊ ಈ ಕವನ ಸಂಕಲನಗಳು ಹೇಗಿರಬೇಕು ಸಾಹಿತ್ಯ ಅಂದರೆ, ಸರಳವಾಗಿ ಜನರನ್ನು ಮುಟ್ಟೋ ಥರ ಇರಬೇಕು. ಓಕೆ. ನನಗೆ ಅದು KS ನರಸಿಂಹಸ್ವಾಮಿಗಳ ಸಾಹಿತ್ಯ ನನಗೆ ಭಾಳ ಇಂಪ್ರೆಸ್. ಸೊ ಇದನ್ನು ಬರಿತಾ ಪ್ರಾಸಬದ್ಧವಾಗಿ ಅದೊಂದು ಪುಸ್ತಕ ಆಯಿತು. ಸೊ ಅದೊಂದು ಪ್ರೇರಣೆ ಆ ಥರ. ಈಗ ತುಂಬ ಚಿಕ್ಕ ವಿಚಾರನ ಈ ಪೊಯಮ್ನಲ್ಲಿ ಭಾಳ ಸರಳವಾಗಿ ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್, ಒಂದು ಸೈಟು, ಈ ಸೈಟ್ ಸಿಗೋದು ಅಂದರೆ ಜೀವನದಲ್ಲಿ ಭಾಳ ದೊಡ್ಡ ವಿಚಾರ. ಒಂದು BDA ಸೈಟ್ ಸಿಕ್ಕೋದಂತ ತುಂಬ ಡ್ರೀಮ್. ಅದು ಅವ್ನು ಡೆವಲಪರ್ ಹತ್ರ ಸೈಟ್ ತಗೊಳ್ಳೋದು ಲೈಫಲ್ಲಿ ಡ್ರೀಮ್. ಸೊ ನಾನು ಗೌರ್ಮೆಂಟ್ ಸಿಸ್ಟಮಲ್ಲಿ ಸೈಟನ್ನು ಸುಲಭವಾಗಿ ತಗೊಳಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಸಿಕ್ಕ ಪೊಯೆಟ್ರಿ ಬರೆದಿದೆ. ಅದೇನೆಂದರೆ, ನಿವೇಶನಕ್ಕಾಗಿ ನಿತ್ಯವೂ ನಿವೇದಿಸಿದ್ದು ನಿರರ್ಥಕವಾಗಲಿಲ್ಲ. ನಿವೇಶನಕ್ಕಾಗಿ ನಿವೇದಿಸಿದ್ದು ನಿವೇಶನಕ್ಕಾಗಿ ನಿತ್ಯವೂ ನಿವೇದಿಸಿದ್ದು ನಿರರ್ಥಕವಾಗಲಿಲ್ಲ. ನಿರಾಯಾಸವಾಗಿಯೇ ಕೊನೆಗೂ ಲಭಿಸಿತು 3x6 ನಿವೇಶನ. ನಿರಾಯಾಸವಾಗಿಯೇ ಕೊನೆಗೂ ಲಭಿಸಿತು 3x6 ನಿವೇಶನ. ಇದರ ಅರ್ಥ ಏನಂದರೆ, ನಾನು ತುಂಬ ಟ್ರೈ ಮಾಡಿದೆ ಗೌರ್ಮೆಂಟಿಗೆ ಅರ್ಜಿ ಹಾಕಿ, BDA ಮೂಡ ಇಲ್ಲಲ್ಲ, ನನಗೆ ಸಿಕ್ಕಲೇ ಇಲ್ಲ. ಆದರೆ ಕೊನೆಗಂತೂ ಸಿಕ್ತು, ಏನೂ ಕಷ್ಟಪಡಲಿಲ್ಲ. 3x6 ನಿವೇಶನ ಅಂದರೆ ಅದು ಸತ್ತಾಗ 3x6 ಉಳ್ತಾರಲ್ಲ, ಅದು ಸಿಕ್ತು. ಅಂದರೆ ಇಷ್ಟು ವಿಡಂಬನಾತ್ಮಕವಾಗಿ ಕವಿತೆಗಳಲ್ಲಿ ಹೇಳ್ಬೋದು.
ತುಂಬ ಚೆನ್ನಾಗಿದೆ ಸರ್. ಇಬ್ಬರು ಮಕ್ಕಳಿದ್ದಾರೆ ಸರ್ ನಿಮಗೆ, ಅದು ನಾನು ಓದಿದ್ದೀನಿ. ಸೊ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಒಂದು ಕಡೆ ಜರ್ನಲಿಸಮ್, ಇನ್ನೊಂದು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ಇದು ಮಕ್ಕಳಿಂದ ನೀವು ಏನು ಕಲ್ತಿದ್ದೀರಿ ಸರ್ ನಿಮ್ಮ ಇಬ್ಬರು ಮಕ್ಕಳಿಂದ? ನೋಡಿ, ನಾನು ಅದಕ್ಕೆ ನನಗೆ ಆ ರೀತಿಯಲ್ಲಿ ನನಗೆ ಹೆಮ್ಮೆ ಇದೆ. ನಮ್ಮ ಮಕ್ಕಳಿಗೆ ಸಂಪೂರ್ಣ ಸ್ವತಂತ್ರ ಕೊಟ್ಟಿದೆ. ಇದು ಓದಬೇಕು, ಅದು ಓದಬೇಕು, ಇದು ಓದಬೇಕು ಏನೂ ಹೇಳ್ತಿರ್ಲಿಲ್ಲ. ಇವನ್ ನಮ್ಮ ವೈಫ್ ಇದ್ದರು, ಅವರು ಕೂಡ ಇಂಥದ್ದೇ ಓದ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಅಥವಾ ಯಾರೋ ಟ್ಯೂಟರ್ ಇಟ್ಟು ಅವ್ರಿಗೊಂದು ಎಕ್ಸ್ಟ್ರಾ ಏನೂ ಇರ್ತಿರಲಿಲ್ಲ. ಅವರೇ ಸಹಜವಾಗಿ ಓದ್ಕೊಂತ ಓದಿದ್ದು. ಅದು ಓದಿ ಇದು ಓದಿ ಗೊತ್ತಿಲ್ಲ, ಅದು ಅದೃಷ್ಟನೋ ಅಂತ ಹೇಳ್ಬೋದು, ಗೊತ್ತಿಲ್ಲ. ಇದನ್ನೇ ಬೇರೆಯವ್ರು ಮಾಡಿದ್ರೆ ಹೌದಾ ಅಂತ. ಅವರು ಸಹಜವಾಗಿ ಓದಿ ಎಜುಕೇಷನ್ನಲ್ಲಿ ಸ್ವಲ್ಪ. ನನ್ನ ಮಗಳು ಸಿವಿಲ್ ಜಡ್ಜ್ ಆದಳು. ಜುಡಿಷಿಯಲ್ ಎಕ್ಸಾಮ್ ಬರೆದು ಈಗ 3 ವರ್ಷ ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಜಡ್ಜ್ ಇದ್ದಾಳೆ. ಅಂದರೆ ಯಾಕೆಂದರೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೇ ಅವ್ರ ಆಸಕ್ತಿ ವಲಯ ಏನಿರುತ್ತೆ ಕೇಳಬೇಕು, ನಮ್ಮದೊಂದು ಸಜೆಷನ್ ಹೇಳಬೇಕು, ಇದು ನೋಡು ಸರಿಗಿದೆಯಾ ಅಂತ. ಅವರೇ ಜಡ್ಜ್ ಮಾಡೋಕ್ಕೆ ಬಿಡಬೇಕು. ಸೊ ಅವಳು ಸೈನ್ಸ್ ಸ್ಟೂಡೆಂಟ್ ಇದ್ಲು. ನಾನು ಹೇಳಿದೆ, ನಿನ್ನ ಸೈನ್ಸ್ ರಿಯಲಿ ಇಂಟ್ರೆಸ್ಟ್ ಇದ್ದರೆ ಈಗ ಗೋ ಎಡ್. ಆದರೆ ನೀನು ಲಾ ತಗೊಂಡ್ರೆ 2 ಆಪ್ಷನ್ ಇರುತ್ತೆ. ಒಂದು ಜುಡಿಷಿಯಲ್ ಎಕ್ಸಾಮ್ ಹೋಗ್ಬೋದು, ಇಲ್ಲ MPhil ಮಾಡಿದ್ದೇನೆ ನೀನು ಇದನ್ನು LLM ಮಾಡಿ ನೀನು ಲೆಕ್ಚರರ್ ಆಗ್ಬೋದು, ಅಕಾಡೆಮಿಷಿಯನ್ ಆಗ್ಬೋದು, ಇಲ್ಲ ಅಂದರೆ ಒಳ್ಳೆ ಲಾ ಪ್ರಾಕ್ಟೀಸ್ ಮಾಡ್ಬೋದು ಅಂತ 3. ಸೊ ಆಪ್ಷನ್ಸ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಬೋದು. ಇಫ್ ಯು ಇಂಟ್ರೆಸ್ಟೆಡ್ ಇನ್ ಸರ್ವಿಸ್ ಸೆಕ್ಟರ್, ಅಂದರೆ ನಿಮಗೆ UPSC, KPSC ಈ ಥರದ್ದು ಯಾವ್ದಾದ್ರು ನೀವು ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇರುತ್ತೆ. ನೀನು ಮೆಡಿಕಲ್ ಅಂತ ಹೋದರೆ ಏನು ಆಪ್ಷನ್ಸ್ ಇರೋಲ್ಲ. ಮೆಡಿಕಲ್ಗೆ ಓದಲೇಬೇಕು, ಇಲ್ಲ ಹೆಚ್ಚಂದರೆ ಯಾವ್ದಾದ್ರು ಬೇರೆ ಯಾವ್ದಾದ್ರು BSc ಆ ಥರ ಏನಾದ್ರು ತಗೊಂಡು ಹೋಗ್ಬೇಕು. ಸೊ ಹಂಗಾಗಿ ಅವಳು ತಗೊಂಡು ಅಷ್ಟು ನಾವು ಸಜೆಷನ್ ಕೊಡ್ಬೋದು. ನೀನು ಇದನ್ನೇ ಮಾಡಬೇಕು ಅಂತ ಇರಬಾರ್ದು. ಈ ನನ್ನ ಮಗ ಕೂಡ ಈಗ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ, ನೀಟಾಗಿ ನೋಡ್ತಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಅದರಲ್ಲಿದೆ, ಬಿಸ್ನೆಸ್ ಇಂಟ್ರೆಸ್ಟ್ ಇದೆ, ಚೆನ್ನಾಗಿ ಓದಿದ್ದಾನೆ, ಅವನು ಕೂಡ ಡಿಗ್ರಿ ಹೋಲ್ಡರ್. ಸೊ ಈ ಥರ ಮಕ್ಕಳು ಎಲ್ಲೂ ನಮಗೆ ಯಾವುದೇ ರೀತಿ ಇದುವರೆಗೆ ಬಾಧೆ ಅನಿಸಿಲ್ಲ. ಗ್ರೇಟ್ ಸರ್. ಅವ್ರಿಗೆ ಹೇಗೆ ಬೇಕು ಆರಾಮ್ಸೆ ಇದ್ದಾರೆ. ನಾವೇನು ಹೇಳ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅಂದರೆ ಅವರೇನು ಹೇಳ್ತಾರೆ ಸರಿಗಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಇದು ಲೈಫ್ ಸ್ಟೈಲ್. ತುಂಬ ಚೆನ್ನಾಗಿದೆ ಸರ್. ಈಗ ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಸರ್? ಅಂದರೆ ಪ್ರತಿಯೊಬ್ಬರಿಗೆ ಒಂದು ಕನಸು ಅನ್ನೋದು ಯಾವ ಏಜಿಂದ ಶುರು ಆಗಬೇಕು, ಮತ್ತು ಆ ಕನಸಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಬೇಕಾ, ಇಲ್ಲಾಂದರೆ ಒಂದು ಪಬ್ಲಿಕೇಶನ್ ಶುರು ಮಾಡಬೇಕಾ, ಏನೋ ಒಂದು ಬಾಡಿ ಕ್ರಿಯೇಟ್ ಮಾಡಬೇಕಾ, ಅದು ಹೆಂಗೆ ಗೊತ್ತಾಗುತ್ತೆ? ಅದು ಮಕ್ಕಳಿಗೆ ಚಿಕ್ಕ ವಯಸ್ಸು ಯಾವ ವಯಸ್ಸಿಂದ ಅದು ನಾವು ಇನ್ಸ್ಟಿಲ್ ಮಾಡಬೇಕು ಸರ್? ಮಕ್ಕಳನ್ನು ನೀವು ಈ KG ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ನಲ್ಲೇ ಗೊತ್ತಾಗ್ಬಿಡುತ್ತೆ ಮಗುದು. ಅದಕ್ಕೆ ಅದು ಈ ಪೇರೆಂಟು ಟೀಚರ್ಸು ಸೇರಿ ಚಪ್ಪಾಳೆ ತಟ್ಟದಂಗೆ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಟೀಚರ್ಸ್ ಹೇಳೋದನ್ನು ಸ್ವಲ್ಪ ಪೇರೆಂಟ್ಸ್ ಅರ್ಥ ಮಾಡ್ಕೊಂಡ್ರೆ, ನೀವು ಆ ನಿಟ್ಟಿನಲ್ಲಿ ಆ ಮಗುಗೆ ಎಂಕರೇಜ್ ಮಾಡ್ತಾ ಹೋಗ್ಬಿಟ್ರೆ ಅದು ಅಚೀವ್ ಮಾಡಿಬಿಡುತ್ತೆ. ಸಪೋಸ್ ಮಗು ತುಂಬ ಚೆನ್ನಾಗಿ ಸಂಗೀತ ಆಡ್ತಾ ಇರ್ತದೇನೆ, ಕೊಡಿ ಎಜುಕೇಷನ್ನು. ಇಲ್ಲೇನೋ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಒತ್ತಡ ಇಡಬೇಡಿ, ಅದು ಹೆಚ್ಚು ಟೈಮು ಸಂಗೀತಕ್ಕೆ ಕೊಡಲಿ, ಬಿಟ್ಬಿಡಿ. ನೀವು ಅವ್ರು ಡಿಗ್ರಿ ಪಾಸ್ ಮಾಡಬೇಕಾ ಇನ್ನೊಂದು ಮಾಡ್ಕೊತಾರೆ, ಅವರು ಏನು ತೊಂದರೆ ಏನಿಲ್ಲ, ಬೇಕೇ ಬೇಕು ಮಾಡ್ತಾರೆ. ನೀವು ಇಷ್ಟು ಪರ್ಸೆಂಟೇಜೇ ಬರಬೇಕು ಅಂತ ಹೇಳಿದಾಗ ಅದರಲ್ಲಿ ಏನೋ ಟ್ಯಾಲೆಂಟ್ ಇದ್ದರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಆಗ ಎಲ್ಲೋ ಒಂದು ಕಡೆ ಅದು ಇವ್ರು ಅಂದ್ಕೊಂಡಿರೋಂಥ ಅಕಾಡೆಮಿಕ್ ಅಚೀವ್ಮೆಂಟ್ ಮಾಡಿದ್ರು, ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ಲ ಅಂದರೆ ಆ ಮಗು ಲೈಫ್ ಹೋಗ್ಬಿಡುತ್ತೆ. ಕರೆಕ್ಟ್. ಒಂದು ಸಂಬಳ ತರೋದು. ಸೊ ಒಂದು ಟೆನ್ನಿಸ್ ಆಡುತ್ತೆ ಮಗು, ಒಂದು ಲೆವೆಲ್ಗೆ ಹೋಗ್ತಾ ಇರುತ್ತೆ. ಎಕ್ಸಾಮ್ ಟೈಮ್ ಆಡಬೇಡ ಅಂದರೆ ಮುಗಿದಲ್ಲಿಗೆ. ಅದು ಕರೆಕ್ಟ್. ಅದಕ್ಕೆ ನಿಮಗೆ ಟೆನ್ನಿಸ್ ಸ್ಕೂಲ್ ಅಂತಲೇ ಇರುತ್ತೆ. ಒಂದು 4 ಗಂಟೆ ಬರೀ ಟೆನ್ನಿಸ್ ಆಡಬೇಕು ಅವನು, ಒಂದು 2.5 ಗಂಟೆ ಅವನಿಗೆ ಲ್ಯಾಂಗ್ವೇಜು, ಸಿಂಪಲ್ ಮ್ಯಾಥಮೆಟಿಕ್ಸು ಈ ಥರ ಇದೆ. ಈಗ ತಮಗೂ ಗೊತ್ತಿದ್ದು ಈ ಥರದ್ದು ಇದೆ. ಸೊ ನಿಮಗೆ ವಿದೇಶದಲ್ಲಿ ಕೂಡ ಹೆಚ್ಚು ಕಡಿಮೆ ಫಾರಿನ್ ಎಜುಕೇಷನ್ಲು ಇದನ್ನೇ ಅಳವಡಿಸ್ಕೊಂಡಿರೋದು. ಮಗು ಇಂಟ್ರೆಸ್ಟ್ ಏರಿಯಾಗೆ 60% ಟೈಮ್ ಕೊಡ್ತಾರೆ. ನಿಮಗೆ ಅಕ್ಷರ ಕಲಿಯೋದು, ಲ್ಯಾಂಗ್ವೇಜ್ ಕಲಿಯೋದು ಇಟ್ ಈಸ್ ಕಂಪಲ್ಸರಿ ಅಂಡ್ ಆಗಲೇಬೇಕು. ಸೊ ಅದರ್ ಸಬ್ಜೆಕ್ಟನ್ನ ಅವ್ರಿಗೆ ರಿಲ್ಯಾಕ್ಸ್ ಮಾಡ್ತಾರೆ, ಮಾಡಲೇಬೇಕು. ಸಪೋಸ್ ಅವ್ರ ಮಗು ಸೈಂಟಿಸ್ಟ್ ಆಗಬೇಕನ್ನೋ ಆಸಕ್ತಿ ಇದ್ದರೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಅದು ಮಾತಾಡ್ತಾರೆ, ಇದು ಯಾವುದು ವೈರಿಂಗ್ ತಗೊಳುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ, ಏನೋ ಪ್ರಯೋಗ ಮಾಡುತ್ತೆ, ಮನೆಯಲ್ಲೇ ಕೂತ್ಕೊಳ್ಳುತ್ತೆ, TV ಬಿಚ್ಚಿಬಿಡುತ್ತೆ, ಇನ್ನೊಂದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಭಾಳ ಇಂಟ್ರೆಸ್ಟ್ ಏರಿಯಾ ಇದಕ್ಕೆ. ನಾವು ಅವಾಗ ಎಂಕರೇಜ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅಬ್ಸರ್ವ್ ಮಾಡಬೇಕು. ನಿಮ್ಮ ಹತ್ತಿದ್ರೆ ಮಗು ಆಟ ಆಡೋಕ್ಕೆ ಹೋಗ್ತಿದೆ ಏನು,
ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಕ್ಲಾಸ್ ರೂಮ್ ಇರುತ್ತೆ, ಒಂದು ಮಗು ಬರುತ್ತೆ, ಅದು ಸಿಕ್ಕಾಪಟ್ಟೆ ಹೈಪರ್ ಇರುತ್ತೆ. ಬಂದ ತಕ್ಷಣ ಹೋಗಿ ಪಕ್ಕದ ಮಗನ ಬ್ಯಾಗ್ ಕಿತ್ಕೊಂಡ್ಬಿಡುತ್ತೆ. ಹೋಗ್ತಾರೆ ಟೀಚರ್ದು ಡಸ್ಟರ್ ಏನೋ ಇರುತ್ತೆ, ಬ್ಯಾಗೆ ಅಲ್ಲೇ ಕಿತ್ಕೊಂಡು, ಅಂದರೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಇಡೀ ರೂಮಲ್ಲಿ ಓಡಾಡ್ತಿರುತ್ತೆ. ಸೊ ಟೀಚರ್ಸ್ಗೆ ತಲೆನೋವಾಗ್ಬಿಡುತ್ತೆ, ಈ ಮಗು ಕಂಟ್ರೋಲ್ ಮಾಡೋದು ಹೆಂಗಪ್ಪ, ಬೇರೆ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಕೊನೆಗೆ ಈ ಬೇರೆ ಮಕ್ಕಳು ಪೇರೆಂಟ್ಗಳು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮಗುಗೆ ತೊಂದರೆ ಕೊಡ್ತಾಯಿದ್ದೀವಿ ಮಗು ಅಂತ. ಟೀಚರ್ಸ್ಗೂ ಸಾಕಾಗಿರುತ್ತೆ. ಟೀಚರ್ಸ್ ಏನು ಮಾಡ್ತಾಳೆ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗ್ತಾರೆ, ಈ ಮಗು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಜೋರು ಎದುರಿಸ್ತಾರೆ ಪ್ರಿನ್ಸಿಪಲು, ಅದಕ್ಕೂ ಕಂಟ್ರೋಲ. ಕೊನೆಗೆ ಮನೆಯಿಂದ ಪೇರೆಂಟ್ ಕಳಿಸ್ತಾರೆ. ಪೇರೆಂಟು ಬರ್ತಾ ಇದ್ದಂಗೆ 2 ಕೊಡ್ತಾಳೆ ಅದು. ಅಯ್ಯೋ ಮನೆಯಲ್ಲೂ ಹಿಂಗೆ ಫೋನ್ ವೈರ್ ಕಿತ್ತಾಕುತ್ತೆ, ಟಿ ವಿ ಕಿತ್ತಾಕುತ್ತೆ, ಸಾಕಾಗ್ಬಿಟ್ಟೈತೆ ಅಂತ. ಆದರೆ ಈ ಟೀಚರು, ಪ್ರಿನ್ಸಿಪಲ್ಲು, ಪೇರೆಂಟು 3 ಜನ ಈ ಮಗುಗೆ ಏನು ಬೇಕಾಗಿದೆ ಅಂತ ಯಾರೂ ಯೋಚನೆ ಮಾಡಲ್ಲ. ಈ ಥರ ಡಿಸಿಪ್ಲಿನಲ್ಲಿ ಇರಬೇಕು. ಅದು ಅವನಷ್ಟೇ ಹೊಡೆದು ಕೂರಿಸ್ಬಿಡ್ಬೇಕು ಕ್ಲಾಸ್ ರೂಮಲ್ಲಿ. ಇಮ್ಮಿಡಿಯೇಟ್ ಅದು ನೇಚರ್ ಏನಂದರೆ ಆ ಮಗುನ ತಕ್ಷಣ ಎನರ್ಜಿ ಬರ್ನಾಗ ಆಡಕ್ಕೆ ಬಿಡಬೇಕು. ಅಂಥ ಮಗುನ ಬಿಟ್ಬಿಡಿ ನೀವು ಸ್ವಿಮ್ಮಿಂಗು ಅಥ್ಲೆಟಿಕ್ಸಲ್ಲೂ ನಿಮಗೆ ಒಲಿಂಪಿಕ್ಕಲ್ಲಿ ನಿಮಗೆ 100% ಗೊತ್ತಾಗುತ್ತೆ. ಹಿಡಿದು ಕಟ್ಬಿಡ್ತೀರಿ ನೀವು. ಅದ್ರ ಸ್ಟ್ರೆಂತ್ ಅಲ್ಲಿರುತ್ತೆ. ನೀವು ಆಡಕ್ಕೆ ಬಿಟ್ಬಿಟ್ಟು ಕಳಿಸಿ ಕ್ಲಾಸ್ಗೆ ಆರಾಮ್ಸಾಗಿ ಕೂತ್ಕೊಳ್ಳುತ್ತೆ. ಇದು ಡಿಸೈನ್ ಆಯ್ತಾ ಅಲ್ಲ ನಮ್ಮಲ್ಲಿ. ಅದಕ್ಕೆ ಪ್ರತಿಭೆ ಸಾಮರ್ಥ್ಯವನ್ನು ಆಧರಿಸಿದ ಟ್ಯಾಲೆಂಟ್ ಬೇಸ್ಡ್ ಎಜುಕೇಷನ್ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು. ಇದೇ ಅಂತಾರೆ, ಮಾಡ್ತೀವಂತಾರೆ, ಆದರೆ ಅದು ಎಫೆಕ್ಟಿವ್ ಆಗಿ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಪೇರೆಂಟು ಕಾರಣ, ಮತ್ತು ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮು ಕಾರಣ. ಸೊ ಈ ಥರ ಒಂದು ಎಜುಕೇಷನ್ ಸಿಸ್ಟಮ್ ಇಂಡಿಯಲ್ಲಿ ನಮಗೆ ಬರಬೇಕು ಅಂದರೆ ಜನಗಳು ಏನು ಮಾಡಬೇಕು? ಜನ ಎಜುಕೇಟ್ ಆಗಬೇಕು. ಫಸ್ಟು ಪೇರೆಂಟೇ ಎಜುಕೇಟ್ ಆಗಬೇಕು. ಪೇರೆಂಟು ನಮಗೆ ಹೀಗೇ ಇರಬೇಕು ನನ್ನ ಮಗು ಅಂತ ಯೋಚನೆ ಮಾಡ್ತೀವಲ್ಲ, ಅದು ಇದರಿಂದ ಇದು ನಡೀತಾ ಇದೆ. ಫಸ್ಟು ಪೇರೆಂಟು ಸ್ಕೂಲು ಇಬ್ಬರು ಸೇರಿ ಮಗು ಇಂಟ್ರೆಸ್ಟಿಂಗ್ ಏರಿಯಾನ ನೋಡಬೇಕು. ಆ ಇಂಟ್ರೆಸ್ಟಿಂಗ್ ಏರಿಯಾದಲ್ಲಿ ಆ ಮಗುಗೆ ಕೊಡ್ತಾ ಹೋಗಿ, ಸಮಯ ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗಿ, ಗೊತ್ತಾಗ್ಬಿಡುತ್ತೆ ನಮ್ಗೆ ಅದು. ನೀವು ಚಿಕ್ಕ ವಯಸ್ಸು 17-18, ಯಾಕೆ ನಿಮಗೆ 18 ವರ್ಷಕ್ಕೆ ವಿಂಬಲ್ಡನ್ನಲ್ಲಿ ಚಾಂಪಿಯನ್ಶಿಪ್ ತಗೊಂಡು ನಿಂತ್ಕೋತಾರೆ ಅಂದರೆ ಆ ಮಗು ಒಂದು 2-3ನೇ ಕ್ಲಾಸಲ್ಲಿ ಫೈಂಡ್ ಔಟ್ ಮಾಡಿ ಟ್ರ್ಯಾಕಿಗೆ ತಂದುಬಿಡ್ತಾರೆ. ಓಕೆ. ಸೊ ಅದೇ ಥರ ಆಗಬೇಕು. ಲ್ಯಾಂಗ್ವೇಜ್ ಕಂಪಲ್ಸರಿ, ಏನೇ ಮಾಡಿದ್ರೆ ಲ್ಯಾಂಗ್ವೇಜ್ ಬೇಕೇ ಬೇಕು, ಕಲೀಲೇಬೇಕು. ಸಿಂಪಲ್ ಮ್ಯಾಥಮೆಟಿಕ್ಸ್ ಇಸ್ ಕಂಪಲ್ಸರಿ. ಅದ್ರ ಮೇಲೆ ಅದ್ರದ್ದು ಇಂಟ್ರೆಸ್ಟ್ ಏರಿಯಾ ಆಗಬೇಕು. ಈ ಥರ ಡಿಸೈನ್ ಆಗಬೇಕು. ಅದಿಲ್ಲ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲ್ತು 10th ಹೋಗಿ ನೀವು ಹೇಳ್ದಂಗೆ 4-5ನೇ ಕ್ಲಾಸ್ಗೆ ನಿಮಗೆ IIT ಟ್ರೈನಿಂಗ್ ಹೋಗಿದ್ದು ಎಲ್ಲ ಹೋಗಿ ಅದು ಆಗಿಬಿಡ್ಬೇಕು. ಇಷ್ಟು ಮೈಂಡ್ಸೆಟ್ ಇದ್ದರೆ ನಿಮಗೆ ಒಳ್ಳೆ ಮಕ್ಕಳನ್ನ ನೋಡೋಕ್ಕೆ. ಅಪ್ಪಿತಪ್ಪಿ ಮಗು ಫೇಲ್ಯೂರ್ ಆಗಿಬಿಟ್ರೆ, ಫೇಲ್ಯೂರ್ ಆದರೆ ಅದಕ್ಕೆ ನೆಕ್ಸ್ಟ್ ಆಪ್ಷನ್ಸ್ ಇರಲ್ಲ, ಭವಿಷ್ಯ ಇರಲ್ಲ. ಆವಾಗ ಏನಾಗುತ್ತೆ, ಅದಕ್ಕೆ ಎಲ್ಲಿ ಸುಲಭವಾಗಿ ಕಾಲ ಕಳಿಬೋದು ಅದಕ್ಕೆ ಅಡಿಕ್ಷನ್ ಆಗ್ಬಿಡುತ್ತೆ. ಕರೆಕ್ಟ್. ಕೆಡೋದಕ್ಕೆ ಆಗ ಅವಕಾಶಗಳು ಯಾವಾಗ ಎಂಗೇಜ್ ಆಗಲ್ಲ, ಯಾವಾಗ ಇಷ್ಟ ಆಗಲ್ಲ. ಈಗ ಒಬ್ಬ ಮನುಷ್ಯನಿಗೆ ಯಾವುದು ಮನಸ್ಸಿಗೆ ಘಾಸಿ ಆಗುತ್ತೆ, ಇಷ್ಟ ಆಗಲ್ಲ, ತನಗೆ ಕಾಲ ಕಳೆಯೋದಕ್ಕೆ ಏನು ಬೇಕೋ ಆ ಥರದ್ದೊಂದು ಸಿಂಪ್ಲಿ ಇದಕ್ಕೆ ಅಡಿಕ್ಟ್ ಆಗೋದು. ಅಂದರೆ ಅದನ್ನು ದೌರ್ಬಲ್ಯ ಅಂತ ಹೇಳ್ತೀವಿ. ಯಾವುದಾದ್ರು ವೀಕ್ನೆಸ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಆ ಸಾಧ್ಯತೆಗಳೇ ತುಂಬ ಜಾಸ್ತಿ. ಟೈಮ್ ಪಾಸ್ ಅಷ್ಟೇ. ಟೈಮ್ ಪಾಸ್ ಅಂತ ಏನಿಲ್ಲ. ಸಪೋಸ್ ಅವನಿಗೆ ತುಂಬ ಫ್ರಸ್ಟ್ರೇಷನ್ ಆದಾಗ ನಾಳೆ ಒಂದು ಮದ್ಯ ವ್ಯಸನಿ ಆಗ್ಬೋದು, ಡ್ರಗ್ ವ್ಯಸನಿ ಆಗ್ಬಿಡ್ಬೋದು. ಮಗು ಆಗ ಅಡಿಕ್ಟ್ ಆಗಿಬಿಡುತ್ತೆ. ಅಲ್ಲಿ ಇದು ಆಯ್ತಾ ಇಲ್ಲ ನನ್ನ ಕೈಲಿ. ತುಂಬ ಯಾಕಾಗುತ್ತೆ ಅಂದರೆ ತುಂಬ ಒತ್ತಡದಲ್ಲಿ ಓದೋಕ್ಕಾಗೋದಿಲ್ಲ ಅಂದಾಗ ಯಾವುದೋ ಈ ಥರದ್ದು ಯಾವನೋ ಡ್ರಗ್ ಅಡಿಕ್ಟ್ ಮಾಡಿಸ್ಬಿಟ್ರೆ ನೀವು ಏನು ಮಾಡಿದ್ರೂ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಮಗುಗೆ ಇಂಟ್ರೆಸ್ಟ್ ಇರೋ ಏರಿಯಾನ ನೀವು ಹೈಸ್ಕೂಲ್ವರೆಗೂ ಕನೆಕ್ಟ್ ಮಾಡಿಬಿಟ್ರೆ ಅವ್ನು ಸುಮ್ಮನೆ ಆ ದಾರಿಲಿ ಹೋಯ್ತಾ ಇರ್ತಾನೆ. ಅವ್ನು ಡಿಸ್ಟರ್ಬ್ ಯಾರೂ ಮಾಡೋಕ್ಕಾಗಲ್ಲ. ಈಗ ಒಂದು ಎಕ್ಸಾಂಪಲ್, ಒಂದು ಸ್ವಿಮ್ಮಿಂಗಲ್ಲಿ ಅಚೀವ್ಮೆಂಟು ನಾನು ಇದು ತಗೊಂಡೆ, ಯೂನಿವರ್ಸಿಟಿಗೆ ಆಡಿದೆ, ನ್ಯಾಷನಲ್ಗೆ ಆಡಿದೆ, ಸ್ಟೇಟ್ಗೆ ಆಡಿದೆ ಅಂತ ನಾನು ಯಾವಾಗ ಅವ್ನು ಕನಸು ಬಂದುಬಿಡುತ್ತೆ ಅವನಿಗೆ. ನೀವು ಏನೋ ಬೇರೆ ಥರ ಡಿಸ್ಟರ್ಬೇ ಆಗಲ್ಲ ಆಗ. ಕರೆಕ್ಟ್. ಸಪೋಸ್ ಅವ್ನು ಸೈನ್ಸಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದೆ, ನ್ಯಾಷನಲ್ ಲೆವೆಲ್ಗೆ ಬೆಳೆದ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವನು ಪ್ರಾಜೆಕ್ಟ್ಗಳು ಮಾಡ್ದ ಅಂದರೆ ಅವ್ನು ಏರಿಯಾ ಆ ಕಡೆ ಹೋಗ್ಬಿಡುತ್ತೆ. ಅವನು ಬೇರೆ ಯೋಚನೆ ಮಾಡೋಕ್ಕೆ ಅವಕಾಶವೇ ಇರಲ್ಲ. ಈ ಥರ ಆದರೆ ಅದು ಕರೆಕ್ಟ್ ಎಜುಕೇಷನ್. ಅದು ಆ ಪಾತ್ ನೋಡಬೇಕು. ಅದು ಒಂದು ಪ್ರಿನ್ಸಿಪಲ್ ಆಗಲಿ, ಪ್ಯಾರೆಂಟ್ಸ್ ಆಗಲಿ, ಟೀಚರ್ಸು ಒಬ್ಬ ಮಗುವನ್ನ ಪಾತ್ ನೋಡಬೇಕು, ಸೋರ್ಸ್ ನೋಡಬೇಕು. ಅವ್ರ ಇಂಟ್ರೆಸ್ಟ್ ನೋಡಿ ಆ ಪಾತಲ್ಲಿಟ್ಟರೆ ಅವ್ರು ಹೋಗ್ತಾ ಇರ್ತಾರೆ. ಅದೊಂದು ಆಗಬೇಕು, ಅದಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳಿಗೆ ನೀವೇನೇ ಕಲಿಸಿ ಎಜುಕೇಷನು ಇವತ್ತಿನ ಜನ್ರೇಷನ್ಗೆ ಪ್ರೀತಿ ಕೊಡಬೇಕು. ಎಸ್ ಸರ್, ಇದು ಕೊಡಬೇಕು. ನಾನು ಸಾಧ್ಯವಾದರೆ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂತ ನೆಕ್ಸ್ಟು ಮಕ್ಕಳುಗಳಿಗೆ
ಒಂದು ಮಕ್ಕಳಿಗೆ ಈಗ ನಿಮಗೆ ಎಕ್ಸಾಂಪಲು ರಿಕ್ರಿಯೇಷನ್ ಕ್ಲಬ್ಗಳಿದೆ. ರಿಕ್ರಿಯೇಷನ್ ಕ್ಲಬ್ಗಳು ಎಲ್ಲಿಂದ ಬಂದದ್ದು ನಿಮ್ಮ ಪ್ರಕಾರ ಹೇಳಿ, ಎಲ್ಲಿಂದ ಬಂದಿದೆ? ರಿಕ್ರಿಯೇಷನ್ ಕ್ಲಬ್ಸು ಹೊರಗೆ ಯಾವಾಗ ಹೋಗಿ ಅವ್ರು ಆಟ ಆಡ್ತಾ ಇಲ್ವೋ ಅಲ್ಲೇ ಒಳಗೇನೆ ಒಂದು ಕ್ಲಬ್ಸ್ ಕ್ರಿಯೇಟ್ ಮಾಡಿ. ಇದು ಪ್ರಾರಂಭ ಆಗಿದ್ದು ಬ್ರಿಟಿಷ್ದು ಕರೆಕ್ಟ್. ನಿಮ್ಮಲ್ಲಿ ಏನೇ ಹೇಳಿದ್ರು ಪಾಶ್ಚಿಮಾತ್ಯ ದೇಶದಲ್ಲಿ ಆ ಬ್ರಿಟಿಷ್ ಕ್ಲಬ್ಗಳು ಅದು ಯಾತಕ್ಕೆ ಬಂತಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ, ಒಬ್ರಿಗೊಬ್ರು ಬೆರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಓಕೆ ಓಕೆ. ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಿ ಕುಳಿತು ಬೆರೆತು ಒಂದು ಎಂಟರ್ಟೈನ್ಮೆಂಟ್ ಕಲ್ಚರು ಏನೋ ಒಂದು ಜನ ಒಂದು 2 hours ಫ್ರೆಂಡ್ ಜನ ಬೆರೀಲಿಕ್ಕೆ ಅಂತ ಒಂದು ಬೆಸ್ಟ್ ಸ್ಪಾಟ್ ಅಂತ ಸ್ಟಾರ್ಟ್ ಆಯಿತು. ಅದು ಇಂಡಿಯಾ ದೇಶಕ್ಕೆ ಅವ್ರು ಬಂದಾಗ ಆಳ್ದಾಗಲೂ ಬ್ರಿಟಿಷ್ ಕಾಲದಲ್ಲಿ ಕ್ಲಬ್ ಆಯಿತು. ಆ ಸಂಸ್ಕೃತಿ ಈಗ ಮುಂದುವರೆದಿದೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ಸ್ಕೂಲ್ ಲೆವೆಲ್ನಲ್ಲಿ ಆ್ಯಕ್ಟಿವಿಟಿ ಕ್ಲಬ್ಸ್ ಅಂತ ಒಂದು ಮಾಡಬೇಕು. ಇದೆಲ್ಲ ಎಜುಕೇಷನ್ದು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕ್ಲಬ್ ಕ್ರಿಯೇಷನ್, ಮಕ್ಕಳು ಸ್ಪೋರ್ಟ್ಸಲ್ಲಿ ಇಂಡೋರ್ ಸ್ಪೋರ್ಟ್ಸು, ಇನ್ನೊಂದು ಸ್ಪೋರ್ಟ್ಸು ಒಂದು ಟೈಮ್ ಸ್ವಲ್ಪ ಆಗಲಿ, ಪೇರೆಂಟು ಕೋಆಪ್ರೇಟ್ ಮಾಡಬೇಕು. ಅವ್ರು 5:30 6 ಗಂಟೆ ಒಳಗಡೆ ಬರೋದ್ರಲ್ಲಿ ಮಗು ಬಂದ್ಬಿಟ್ಟಿರ್ಬೇಕು ಅನ್ನೋದು ಒಂದು ಮೆನ್ಸನ್. ಬಸ್ಸಲ್ಲಿ ಹೋಗಿ 1 ನಿಮಿಷ ಲೇಟಾದರೆ 20 ಫೋನ್ ಹೊಡೆದ್ಬಿಡ್ತಾರೆ. ಹೌದು. ಮನೆಯಿಂದ ಸ್ಕೂಲಿಗೆ ಬಾ, ಸ್ಕೂಲಿಂದ ಮನೆಗೆ ಹೋಗು, ಬೇರೆ ಎಕ್ಸ್ಪೋಸರೇ ಮಕ್ಕಳಿಗಿಲ್ಲ. ಎಕ್ಸ್ಪೋಸರ್ ಇದೆಲ್ಲವೂ ಕೂಡ ಆದರೆ ಈ ಥರದ್ದೆಲ್ಲ ಬದಲಾವಣೆಗಳಾದರೆ ಒಂದು ಸ್ವಲ್ಪ ಒಳ್ಳೆ ಪ್ರಜೆಗಳನ್ನ, ಯಾಕೆಂದರೆ ನಮ್ಮ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸದಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಒಳ್ಳೆ ಯೂತ್ ಸಂಖ್ಯೆನೂ ಇದೆ. ಇಷ್ಟೆಲ್ಲ ಹೇಳಿದ್ರು ಅತಿ ಹೆಚ್ಚು ಯೂತ್ಸ್ ಇರುವಂಥ ಒಂದು ವಿಶ್ವದ ದೇಶ. ಹೌದು. ಆದರೆ ಅದರ ಬಳಕೆ ಸದ್ಬಳಕೆ ಕರೆಕ್ಟಾಗಿ ಆಗದೆ ಹೋದರೆ ಮುಂದಿನ ದಿನದಲ್ಲಿ ಭಾಳ ಅಪಾಯ ಕಾದಿದೆ. ನಮ್ಮಲ್ಲಿ ಉತ್ಪನ್ನ ಕ್ಷೇತ್ರ, ಪ್ರೊಡಕ್ಷನ್ ಫೀಲ್ಡು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಾವು ಈ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಡಿಮೆ ಆಗ್ತಾಯಿಲ್ಲ. ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಆಗೋ ಲೆವೆಲ್ಗೆ ನಮ್ಮದು ಪ್ರೊಡಕ್ಷನ್ ನಮ್ಮ ಉತ್ಪನ್ನ ಕ್ಷೇತ್ರ ಅಂದರೆ ಇವತ್ತೇನಾಗಿದೆ, ಅಕ್ಕಪಕ್ಕದ ದೇಶದಲ್ಲಿ ಶತ್ರು ರಾಷ್ಟ್ರ ಭಾರತದ ಮೇಲೆ ಆಕ್ರಮಣ ಮಾಡುತ್ತೆ, ಯುದ್ಧ ಮಾಡುತ್ತೆ ಅನ್ನೋ ಅಷ್ಟೇ ಅದಕ್ಕಿಂತ ಅಪಾಯಕಾರಿ ನಮ್ಮ ಯುವ ಜನರದ್ದು ಉದ್ಯೋಗ ಕಸಿಯುವಂಥ ಈ ಉತ್ಪನ್ನ ಕ್ಷೇತ್ರ ಅಂದರೆ ಉತ್ಪನ್ನ ಆಕ್ರಮಣ, ಬೇರೆ ದೇಶದ ಪದಾರ್ಥಗಳೆಲ್ಲ ಬಂದು ಎಲ್ಲ ಸೇರಿಬಿಟ್ಟಿದೆ. ನಮಗೆ ಶಕ್ತಿ ಇದೆ, ನಮ್ಮಲ್ಲಿ ಸೌರ್ಸ್ ಇದೆ, ಟ್ಯಾಲೆಂಟ್ಸ್ ಇದ್ದಾರೆ, ಆದರೆ ಅದು ಆಗ್ತಾ ಇಲ್ಲ, ಕಡಿಮೆ ಆಗ್ತದೆ. ಅದಕ್ಕೆ ಇವತ್ತು ವಿಕಸಿತ ಭಾರತ, ಸ್ವಾವಲಂಬಿ ಭಾರತ, ಮುದ್ರಾ, ಸಾಕಷ್ಟು ಯೋಜನೆಗಳನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಮೋದಿಯವರು ಮಾಡ್ತಿದ್ದಾರೆ. ನಮ್ಮಲ್ಲಿ ಅದನ್ನು ಹೇಳಿದಲ್ಲಿ ಸಂಬಳದ ಶಿಕ್ಷಣ ಅಂತೀವಿ. ಸಂಬಳದ ಶಿಕ್ಷಣದಿಂದ ಹೊರಬಂದು ಉದ್ಯಮದ ಶಿಕ್ಷಣ ಆಗಬೇಕು. ಉದ್ಯಮದ ಅಂದರೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಅವನೊಂದು ಲೀಡರ್ಶಿಪ್ಪಿಂದ ನಾನು ಕ್ರಿಯೇಟ್ ಮಾಡ್ತೀನಿ, ಒಂದಿಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತೀನಿ, ಒಂದಷ್ಟು ಪ್ರೊಡಕ್ಷನ್ ಮಾಡ್ತೀನಿ, ಒಂದಷ್ಟು ಎಕ್ಸ್ಪೋರ್ಟ್ ಮಾಡ್ತೀನಿ, ಈ ಥರದ್ದು ಆಗಬೇಕು. ಸೊ ಮೆಡಿಕಲ್ ಫೀಲ್ಡು, ಇವತ್ತು ಎಜುಕೇಷನ್ ಫೀಲ್ಡು, ಫಾರ್ ಯುವರ್ ಇನ್ಫಾರ್ಮೇಷನ್ ಇವತ್ತು ತುಂಬ ಕೊರತೆಯನ್ನು ಎದುರಿಸ್ತಾ ಇರೋದು ಫ್ಯಾಕಲ್ಟಿ ಕೊರತೆನ ಎಜುಕೇಷನ್ ಫೀಲ್ಡು. ಒಂದಷ್ಟು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಂತ ಹೋಗ್ಬಿಟ್ಟು ಇವತ್ತು ಅನ್ಹೆಲ್ತಿ ಕಾಂಪಿಟೇಷನ್ ಆಗಿ ನಿಮ್ಮ ತಂತ್ರಜ್ಞಾನ ಎಲ್ಲ ಬಂದು ಇವತ್ತು ಎಲ್ಲ ಉದ್ಯೋಗ ಕಳಿಸ್ಕೊಳ್ಳೋಂಥ ಭಯದಲ್ಲಿ ಅವ್ರಿಗೆ 25,000 ಸಂಬಳ ಸಿಕ್ಕರೆ ಸಾಕು ಅನ್ನೋಂಥ ಇವತ್ತು ಸಾಫ್ಟ್ವೇರ್ ಟೆಕ್ನಾಲಜಿ ಕಲ್ತ್ಕೊಂಡವ್ರನ್ನ ನಾವು ನೋಡ್ತಾ ಇದ್ದೀವಿ. ಹೌದೌದು. ಅದಕ್ಕೆ ಸಾಫ್ಟ್ ಇಸ್ ಸಾಫ್ಟ್, ಹಾರ್ಡ್ ಇಸ್ ಹಾರ್ಡ್. ಹಾರ್ಡ್ ಯಾವತ್ತೂ ಅಳ್ಳಾಡ. ನೋಡಿ ಇವತ್ತು ಪ್ರೈಮರಿ ಎಜುಕೇಷನ್ ಟೀಚರ್ಸ್ಗಳಿಗೆ ತುಂಬ ಕೊರತೆ ಇದೆ, ತುಂಬ ಕೊರತೆ ಇದೆ. ನಿಮಗೆ ನನ್ನ ಪ್ರಕಾರ ಸರ್ಕಾರ ಅವ್ರಿಗೆ ಆ್ಯಕ್ಚುಲಿ UGC ಸ್ಕೇಲ್ ಕೊಡಬೇಕು ಯೂನಿವರ್ಸಿಟಿಗಿಂತ. ಅದರಿಂದ ಪ್ರೈವೇಟ್ನಲ್ಲಿ ಇವತ್ತು ಬೇಡಿಕೆ ಇದೆ, ಅವ್ರದ್ದು ವೇತನ ಮತ್ತೊಂದು ಇನ್ನೊಂದು ಕೂಡ ರೈಸ್ ಆಗ್ತಾಯಿದೆ, ತುಂಬ ಬೇಡಿಕೆ ಇದೆ. ಇದು ಸ್ಟಡಿ ಆಗ್ತಾಯಿಲ್ಲ. ಈಗ ಎಕ್ಸಾಂಪಲ್ ಒಂದು ಒಳ್ಳೆ ಟ್ಯಾಲೆಂಟ್ ಇರೋವಂಥ ಕ್ಯಾಮ್ರಾಮನ್ ಬೇಕಂದರೆ ಇವತ್ತು ತುಂಬ ಹುಡುಕಬೇಕು. ಹೌದು. ನಮ್ಗೆ ಎಲ್ಲಿ ಉದ್ಯೋಗ ಇದೆ, ಎಲ್ಲಿ ಬೇಡಿಕೆ ಇದೆ ಅಂತಲೇ ನಾವು ಜನರು ಎಜುಕೇಟ್ ಮಾಡ್ತಾಯಿಲ್ಲ, ಯೂತ್ಸನ್ನು ಎಜುಕೇಟ್ ಮಾಡ್ತಾಯಿಲ್ಲ, ಪೇರೆಂಟ್ಸ್ಗೆ ಮೊದಲೇ ಎಜುಕೇಟ್ ಮಾಡ್ತಿಲ್ಲ. ಸಿಕ್ಕಾಪಟ್ಟೆ ಇವತ್ತು ಕೇಟ್ರಿಂಗ್ ಬಿಸ್ನೆಸ್ಗೆ ಇರೋ ಅಷ್ಟು ಡಿಮ್ಯಾಂಡು ಇನ್ನೆಲ್ಲೂ ಇಲ್ಲ. ಹೌದು, ಕರೆಕ್ಟ್. ಒಂದು ಅಡುಗೆ ಮಾಡೋನು ಅಂತಾರೆ, ಅಡುಗೆ ಮಾಡೋನು ಇವತ್ತು 3 ಲಕ್ಷ ಸಂಬಳ ತಗೋತಾನೆ, ಚೆಫ್ ಅಂತಾರೆ ಅವ್ರಿಗೆ. ಹೌದು, ನಿಮ್ಗೆ ಹೇಳೋದು ನಾನು ಸುಮ್ಮನೆ. ಈ ರೀತಿ ಸಾಕಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಉದ್ಯೋಗ ಇದೆ, ಆಪರ್ಚುನಿಟಿ ನೂರಾರಿದೆ. ಆದರೆ ಇವತ್ತು ಕೊರತೆ ಇದೆ. ನಮಗೆ ತಳಮಟ್ಟದಲ್ಲೇ ತಗೊಂಡ್ರೆ ಒಂದು ಕಾರ್ಪೆಂಟ್ರ್, ನಮ್ಮಲ್ಲಿ ನಿರುದ್ಯೋಗ ಅಂತೀವಿ, ಕಾರ್ಪೆಂಟ್ರ್ ಕೆಲಸ ಮಾಡೋರು ಸಿಗಲ್ಲ, ಎಲೆಕ್ಟ್ರಿಸಿಟಿ ಕೆಲಸ ಮಾಡೋರು ಸಿಗಲ್ಲ.
ನೀವೇನಾದ್ರು ಬಂದರೆ ಬ್ಯಾಂಗ್ಳೂರು ಅಂತೀವಿ, ಎಲ್ಲ ಔಟ್ ಆಫ್ ಸ್ಟೇಟ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ಅಂದರೆ ನಮ್ಮವ್ರು ಕೆಲಸ ಮಾಡೋದಕ್ಕೆ ಸಿಗ್ತಾರೋ ಅಥವಾ ನಮ್ಮಲ್ಲಿ ಕೀಳಿರಿಮೆನೋ ಗೊತ್ತಿಲ್ಲ. ಈ ಥರದ್ದು ಒಂದು ವಾತಾವರಣ ಯಾಕೆ ಕ್ರಿಯೇಟ್ ಆಗ್ತಿದೆ ಅಂದರೆ ಡಿಮ್ಯಾಂಡ್ ಮೇಲೆ ಇವತ್ತು ನಮ್ಗೆ ಎಲ್ಲಿ ಡಿಮ್ಯಾಂಡ್ ಇದೆ, ನಾನು ಏನು ಓದಿದ್ರೆ ಅನುಕೂಲ ಆಗ್ತೀನಿ ಅನ್ನೋ ಗೈಡ್ ಇಲ್ಲ. ನಿಮ್ಗೆ MA ಇನ್ ಫೈನಾನ್ಸ್ ಅಂತ ಓದ್ಕೊಂಬತ್ತು ಸರ್, MBA ಇನ್ ಫೈನಾನ್ಸ್ ಅಂತಾರೆ, MBA ಇನ್ HR ಅಂತಾರೆ. HR ಬಗ್ಗೆ ಏನಾರು ಹೇಳಪ್ಪ ಅಂದರೆ 2 ಲೈನ್ ಗೊತ್ತಿರಲ್ಲ. ಪೇರೋಲ್ ಮಾಡೋದು, ಆ್ಯಡ್ ಕ್ರಿಯೇಟ್ ಮಾಡೋದು, ಇಂಟ್ರೋ ಕರೆಯೋದು. ಫೈನಾನ್ಸ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಏನೂ ಗೊತ್ತಿಲ್ಲ. ಇವತ್ತು ದೊಡ್ಡ ಉದ್ಯಮಗಳು ಎಸ್ಟಾಬ್ಲಿಷ್ಮೆಂಟ್ಗಳಾಗ್ತಾಯಿದೆ. ಇವತ್ತು ತುಂಬ ಸಂಸ್ಥೆಗಳಿಗೆ ಒಳ್ಳೆ ಅಕೌಂಟೆಂಟ್ ಬೇಕು, ಎಷ್ಟಾರು ಸಂಬಳ ಕೊಡ್ತಾರೆ, ಸಿಕ್ಕಲ್ಲ. ತುಂಬ ಕೊರತೆ ಇದೆ ಇವತ್ತು. ಆಪರ್ಚುನಿಟೀಸ್ ಮೋರ್, ಟ್ಯಾಲೆಂಟ್ ಇಸ್ ಬಟ್ ಟ್ಯಾಲೆಂಟು ಕೆಪಾಸಿಟಿ ಇರೋರು ಈಸ್ ವೆರಿ ಲೆಸ್. ಇದು ನಮ್ಮ ವ್ಯವಸ್ಥೆ ಸರ್. ಇವಾಗ ಎಕ್ಸಾಕ್ಟ್ಲಿ ಹೇಳಿದಿರಿ ಸರ್. ಯಾಕಂದರೆ ಎಲ್ಲಿ ಗ್ಯಾಪ್ ಇದೆ, ನಮ್ಮ ಟ್ಯಾಲೆಂಟ್ ಏನಿದೆ ಅಂತ ನಾವು ನೋಡ್ಕೊಂಡು ಹೋಗಿದ್ರೆ ಆಪರ್ಚುನಿಟೀಸ್ ಕೊರತೆನೇ ಇಲ್ಲ ಅನ್ನೋದು ಒಳ್ಳೆ ಪಾಯಿಂಟ್ ಹೇಳಿದ್ದೀರಿ ಸರ್. ಇವಾಗ ಈ ಸಮಾಜಕ್ಕೆ ಇವಾಗ ಇರೋ ಒತ್ತಡ, ಅನಾರೋಗ್ಯ, ಮೋರ್ ದೆನ್ ಫಿಸಿಕಲ್ ಇಲ್ನೆಸ್ಸು, ಮೆಂಟಲ್ ಇಲ್ನೆಸ್ಸೇ ಜಾಸ್ತಿ ಆಗಿದೆ. ಇದಕ್ಕೆ ಯೋಗ ಆ್ಯಂಡ್ ಮೆಡಿಟೇಷನ್ನು ಎಷ್ಟು ಉಪಯೋಗ ಅಂತ ನೀವು ಅಂದ್ಕೊಳ್ತೀವಿ ಸರ್? ಅಲ್ಲ, ತುಂಬ ಅನಿವಾರ್ಯತೆ ಆಗಿದೆ. ನಿಮಗೆ ಯೋಗ ಅನಿವಾರ್ಯತೆ ಆಗಿದೆ. ಹಿಂದೆ ನಮ್ಮ ಬದುಕಿನ ಕ್ರಮನೇ ಯೋಗ ಇತ್ತು. ಬಾವಿನಲ್ಲಿ ನೀರು ಸೇರ್ತಿದ್ದು ಏನದು ಯೋಗ. ಒಳಕಲ್ಲಲ್ಲಿ ಅಡುಗೆ ಮಾಡೋರು ಅದು ಯೋಗ. ಬಟ್ಟೆ ತೆಗೆದು ಅದನ್ನು ಹ್ಯಾಂಗರ್ನಲ್ಲಿ ಒಣಗಾಕಿ, ಸುಮ್ಮನೆ ಲೇಡೀಸ್ ಹೇಳ್ತಿದ್ದೀನಿ ನಾನು. ಸೊ ಅಲ್ಲಿಂದ ಬಂದು ಎಷ್ಟೋ ದೂರದವರೆಗೆ ನಡ್ಕೊಂಡು ಹೋಗೋರು ಕೆಲಸಕ್ಕೆ, ಹೌದು ಯೋಗ. ಮತ್ತು ಕೆಲಸ ಮಾಡೋರು, ಆಮೇಲೆ ಸೈಕಲ್ ಹೊಡೆಯೋರು, ಯೋಗನೇ ಅದು. ಅದ್ರ ಯೋಗದ ಭಾಗನೇ. ಅದ್ರ ಜೊತೆಗೆ ಒಳ್ಳೆ ಗಾಳಿ ಸಿಗ್ತಿತ್ತು. ನೀವು ಪ್ರಾಣಾಯಾಮ ಅಂದರೆ ಒಳ್ಳೆ ಗಾಳಿ ಕುಡಿಯೋದು, ಅದು ನ್ಯಾಚುರಲಾಗಿ ಸಿಗ್ತದೆ, ಅದೇ ಪ್ರಾಣಾಯಾಮ ಅಲ್ಲ. ನಾನು ಈ ಸಿಸ್ಟಮ್ನ ಅದು ಯಾವಾಗ ಕಡಿಮೆ ಆಯಿತು, ಯಾವ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಇದೆ, ಆಯುರ್ವೇದ ಪದ್ಧತಿ ಇದೆ, ನ್ಯಾಚುರೋಪತಿ ಇದೆ, ಇದೆಲ್ಲ ಋಷಿಮುನಿಗಳಿಂದ ಕಾಲದಿಂದ ಬಂದದ್ದು. ಅವ್ರು ಹೇಳಿದ್ದೇನು, ನಮ್ಮ ಪ್ರಕೃತಿನೇ ಆರೋಗ್ಯ ಕೊಡುತ್ತೆ. ಒಳ್ಳೆ ಗಾಳಿನೇ ಮೆಡಿಷನ್ನು, ಒಳ್ಳೆ ನೀರು ಮೆಡಿಷನ್ನು, ಒಳ್ಳೆ ಹಣ್ಣು ಮೆಡಿಷನ್, ಒಳ್ಳೆ ತರಕಾರಿ ಮೆಡಿಷನ್. ಆಹಾರನೇ ಆರೋಗ್ಯ, ಆಹಾರನೇ ಔಷಧ, ಪ್ರಕೃತಿನೇ ಔಷಧ, ನಿನ್ನ ಜೀವನ ಕ್ರಮ ಔಷಧ. ಅದನ್ನೇ ಯೋಗ, ಪ್ರಾಣಾಯಾಮ, ಧ್ಯಾನ. ಧ್ಯಾನ ಅಂದರೆ ಒತ್ತಡವಿಲ್ಲದೆ ಇರ್ತಕ್ಕಂಥದ್ದು, ಟೆನ್ಷನ್ ಇಲ್ಲದೆ ಇರ್ತಕ್ಕಂಥದ್ದು. ಎಷ್ಟು ಸದ ಅದಕ್ಕೆ ಒಂದು ದಿನ ಯಾತಕ್ಕೆ ನಿಮಗೆ ಬೇಗ ಕೋಪ ಬರುತ್ತೆ, ಯಾತಕ್ಕೆ ನಿಮ್ಗೆ ಧ್ಯಾನ ಬೇಕಾದರೆ ಜನ ನಗದನ್ನೇ ಮರ್ತುಬಿಟ್ಟವ್ರೆ. ಕರೆಕ್ಟ್ ಸರ್. ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ನೀವು ಎಷ್ಟು ಸರ್ತಿ ನಕ್ಕಿದ್ದೀರಾ ಅಂತ ಏನಾರು ನೆನಪಿಸ್ಕೊಂಡ್ರೆ ಒಂದು ಸತಿನೂ ಇರಲ್ಲ. ಆಪರ್ಚುನಿಟಿನೇ ಸಿಗಲ್ಲ. ಹಾಸ್ಯ ಪ್ರವೃತ್ತಿ, ಹಾಸ್ಯ ಪ್ರಜ್ಞೆ ಅಂತೀವಿ, ಅದು ಇಲ್ಲವೇ ಇಲ್ಲ. ಕರೆಕ್ಟ್. ಅದು ಆಪರ್ಚುನಿಟಿಗೆ ಅವಕಾಶ ಇಲ್ಲ. ಆ ಥರದ ಇದೂ ಬರ್ತಾ ಇಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತೇನಾಗಿದೆ, ಈ ಒತ್ತಡಗಳಿಂದ ಹೊರಬರಬೇಕಂದ್ರೆ ನೀವು ನಮ್ಮ ಇಂದಿನ ವ್ಯವಸ್ಥೆ, ನಮ್ಮ ಆಹಾರ ಪದ್ಧತಿ, ಜೀವನ ಕ್ರಮ. ಇವತ್ತು ಯೂತ್ಸು 30 ವರ್ಷಕ್ಕೆ ಶುಗರ್ ಬರುತ್ತೆ, 25 ವರ್ಷಕ್ಕೆ ಬರುತ್ತೆ. ಯಾಕೆ ನೀವು 14 ವರ್ಷಕ್ಕೆ ಅವ್ನು ಬೈಕಲ್ಲಿ ಕೊಡಿಸ್ತೀರಿ. ನಮ್ಮ ಪೊಲ್ಯೂಷನ್ ಬಂದು ಎಲ್ಲ ಬಂದು ಸೇರ್ಕೊತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಳ್ತಾ ಇದೆ. ಎಲ್ಲಿ ನೋಡಿದ್ರೂ ಪರಿಸರ ಇಲ್ಲ, ಗಿಡ ಇಲ್ಲ, ಮರ ಇಲ್ಲ. ಅವ್ನು ಇಲ್ಲಿಂದಲ್ಲಿಗೆ ನಿಮ್ಗೊಂದು 5,000 ರೂಪಾಯಿ ಕೆಲಸ ಸಿಗೋ ಅಟೆಂಡ್ರು ಕೂಡ ಸ್ಕೂಟರ್ಲ್ಲಿ ಹೋಗ್ಬೇಕು ಅಂತಾನೆ, ಸೈಕಲ್ ಹೊಡಿಯೋಕ್ಕೆ ರೆಡಿ ಇಲ್ಲ. ನೀವು ಹೋಗಿ ಜಪಾನ್ ನೋಡಿ, ಬ್ಯೂಟಿಫುಲ್ ಸೈಕಲ್ ಟ್ರ್ಯಾಕ್, 500 ಅಡಿ ರಸ್ತೆಗಳು, ಒಂದು ಮರ ಕಡಿಯಲ್ಲ. ಸೇವ್ ದ ಟ್ರೀ, ಸೇವ್ ದ ನೇಷನ್. ಅಲ್ಲೂ ಬುಲೆಟ್ ಟ್ರೈನ್ ಇದೆ, ಮೆಟ್ರೋ ಟ್ರೈನ್ ಇದೆ, ಕಾರ್ ಇದೆ, ಎಲ್ಲ ಇದೆ. ಎಷ್ಟು ಬೇಕು, ಹೇಗೆ ಜೀವನ ಅನುಭವಿಸ್ಬೇಕು, ಹೇಗೆ ಮನುಷ್ಯ ಇರಬೇಕು, ಹೇಗೆ ನಡ್ಕೊಳ್ಬೇಕು, ಎಲ್ಲಿ ಸೈಲೆಂಟ್ ಇರಬೇಕು ಅನ್ನೋದಕ್ಕೆ ಯಾರಾದರೂ ಒಂದು ದೇಶ ನೋಡ್ಕೊಂಬರೋದಾದರೆ ಜಪಾನ್ ನೋಡ್ಕೊಂಬರ್ಬೇಕು. ಜಪಾನ್ ದೇಶ ಹೋಗಿದ್ದೀನಿ. ಅಂಥ ಅತ್ಯಂತ ತಪಸ್ವಿ ಜೀವನ ನಡೆಸುವಂಥ ಜನ. ಯಾರಿಗೂ ಕೋಪನೇ ಮಾಡ್ಕೊಳ್ಳಲ್ಲ, ಕ್ರೈಮ್ಸ್ಗಳು ಕಡಿಮೆ. ಯಾತಕ್ಕೆ ಅಂದರೆ ಅವ್ರಿಗೆಲ್ಲೂ ಉದ್ವೇಗ ಇಲ್ಲ, ಆತಂಕ ಇಲ್ಲ, ಅಪಾಪಿತನ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಸಿಸ್ಟಮ್, ಡೆಮಾಕ್ರಸಿ ಇದೆ, ಆದರೆ ಆ ಡೆಮಾಕ್ರಸಿಯನ್ನು ಎಲ್ಲರೂ ಕೂಡ ಅದನ್ನು ಡೆಮಾಲಿಷ್ ಮಾಡೋಕ್ಕೆ ಹೋಗ್ತಾರೆ. ಕರೆಕ್ಟ್. ಡೆಮಾಕ್ರಸಿ ಸಿಸ್ಟಮ್ನ ಎಂಜಾಯ್ ಮಾಡಿ ಎಲ್ರಿಗೂ ಸಮಾನವಾಗಿ ಹೋಗಬೇಕು ಅನ್ನೋ ಯೋಚನೆ ತುಂಬ ನಮ್ಮಲ್ಲಿ ಕಡಿಮೆ. ಇರೋವನ್ನಷ್ಟೇ ಮಾಡಬೇಕು. ನೀವು ಎಷ್ಟು ರಿಯಲ್ ಎಸ್ಟೇಟ್ ಸುಮ್ಮನೆ ಸರ್ವೆ ಮಾಡಿ, ಎಷ್ಟೋ ಸೈಟ್ಗಳು ಸುಮ್ಮನೆ ಖಾಲಿ ಬಿದ್ದಿದ್ದಾವೆ.
ಹೌದು ಹೌದು. ಅದು ಮಾರಾಟದ ವಸ್ತು. ಯಾವಾಗ ಪ್ರಕೃತಿ ಮಾರಾಟದ ವಸ್ತು ಆಗುತ್ತೆ ಆ ದೇಶಕ್ಕೆ ಕಷ್ಟ, ದೇಶಕ್ಕೆ ಕಷ್ಟ. ಅದು ಈ ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಉದ್ಯಮ ಆಗೋಯ್ತು. ನಿಮ್ಗೊಂದು 40-50 ವರ್ಷದಿಂದ BDA ಸೈಟ್ ಹಂಚುತ್ತಿತ್ತು ಹೊರತು ಯಾರು ಪ್ರೈವೇಟ್ ಡೆವಲಪರ್ಸ್ ಇರಲಿಲ್ಲ. ಒಂದು 50 ಇಯರ್ಸ್ ಇದೆ, ಯಾರು ಲೇಔಟ್ ಮಾಡ್ತಿರ್ಲಿಲ್ಲ, ಸರಿಯಾದಂಥ ಪಾರ್ಕ್ಗಳಿಲ್ಲ, ರೋಡ್ ಇಲ್ಲ, ಫುಟ್ಪಾತ್ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ. ಬೇರೆ ದೇಶದಲ್ಲಿ ಡೆವಲಪ್ಡ್ ಕಂಟ್ರಿನಲ್ಲಿ ನಿಮಗೆ ಫುಟ್ಪಾತಲ್ಲಿ ವಾಕ್ ಮಾಡೋನಿಗೆ ರಾಜ ಮರ್ಯಾದೆ ಕೊಡ್ತಾರೆ. ಗಾಡಿ ನಿಲ್ಲಿಸ್ಬಿಡ್ಬೇಕು, ಅವ್ನು ದಾಟೋವರೆಗೂ ಹೋಗ್ಬೇಕು. ಇಲ್ಲಂಗಿಲ್ಲ, ಫುಟ್ಪಾತ್ ಅವ್ನು ಜೀವ ಕೈಲಿ ಇಟ್ಕೊಂಡು ಹೋಗ್ಬೇಕು. ಯಾಕೆ ಫುಟ್ಪಾತೇ ಇರೋಲ್ಲ, ಯಾರು ಆರಿಸ್ಕೊಂಡು ಹೊಂಟಾದ್ರೆ ಮುಗಿದೋಯ್ತು, ಆ ಜೀವಕ್ಕೆ ಬೆಲೆನೇ ಇಲ್ಲ. ನೀವು ನೋಡಿ, ಅದಕ್ಕೆ ನಮ್ಮ ಮೈಸೂರು ಮಹಾರಾಜರನ್ನೋದು ಎಷ್ಟು ಚೆನ್ನಾಗಿ ಮೈಸೂರು ಬೆಂಗಳೂರು ಹಳೆ ಬೆಂಗಳೂರು ಈ ವಿಸ್ತರಿಸೋ ಬೆಂಗಳೂರು ಬಿಟ್ಟರೆ ಕೆಂಪೇಗೌಡರ ನಂತರ ಬೆಂಗಳೂರನ್ನು ವಿಸ್ತರಿಸಿ ಬೆಂಗಳೂರನ್ನ ಕಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರು. ಎಸ್, ಕರೆಕ್ಟ್. ನೋಡಿ, ಒಂದೊಂದು ಫುಟ್ಪಾತ್ 40-50 ಅಡಿ ಇದೆ. ನಮ್ಮ ಮೈಸೂರಿನಲ್ಲಿ ಬನ್ನಿ, ಹಳೇ ರೋಡ್ಗಳೆಲ್ಲ ನೋಡಿದೆ. ಈಗ ಫುಟ್ಪಾತ್ ಒತ್ತರಿಸೋದು, ಆ ಫುಟ್ಪಾತಲ್ಲಿ ವೆಹಿಕಲ್ ನಿಲ್ಲಿಸ್ಬಿಡೋದು ನಡೆಯೋದಿಲ್ಲ. ಅಲ್ಲಿಂದನೂ ಕೂಡ ನಿಮಗೆ ಸ್ಟಾರ್ಟ್ ಆಗುತ್ತೆ. ಯಾತಕ್ಕೆ ಕೇಳಿದೆ ಅಂದರೆ, ನಿಮಗೆ ನಾವು ನಮ್ಮ ಜೀವನ ಕ್ರಮವನ್ನು ಬೆಳೆಸುವಂಥ ರೀತಿನ ಸರಿ ಮಾಡ್ಕೊಂಡಿಲ್ಲ. ನಿಮಗೆ ರಸ್ತೆ ಹೇಗಿರ್ಬೇಕು ನೋಡಿ. ಅವತ್ತು ನೀವು ಮೈಸೂರಿಗೆ ಹೋದರೆ ಒಂದು ಸ್ಟ್ಯಾಚ್ಯೂ ಸರ್ಕಲ್ ಅಂತಾರೆ. ಸ್ಟ್ಯಾಚ್ಯೂ ಸರ್ಕಲ್ ಅಂತಂದರೆ ಅದು ಹತ್ತನೇ ಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂದೆ ಸರ್. ಇನ್ನೊಂದು ಆರ್ಡಿನ್ ಸರ್ಕಲ್ ಅಂತಿತ್ತು, ಬ್ರಿಟಿಷ್ ವೈಸ್ರಾಯ್ ಹೆಸರದು. ಅದಾದಮೇಲೆ ಇಲ್ಲಿ ಆಮೇಲೆ KR ಸರ್ಕಲ್ ಕೃಷ್ಣರಾಜ. ಬಹುಶಃ ಅದು 3-4 ಎಕರೆ ಅಷ್ಟು ಇದೆ, 2-3 ಎಕರೆಯಿಂದ ಬರುತ್ತೆ. ಅದು ಮಾಡಿದಾಗ 100 ವರ್ಷದಿಂದ 100-150 ವರ್ಷದಿಂದ ಮೈಸೂರಿನಲ್ಲಿ 5 ವೆಹಿಕಲ್ ಇತ್ತು, 10 ವೆಹಿಕಲ್ ಇತ್ತೋ ಗೊತ್ತಿಲ್ಲ, ಮಹಾರಾಜರದ್ದು ಸೇರಿ. ಆ ಸರ್ಕಲ್ ಮಾಡೋ ನೆಸೆಸಿಟಿ ಇದೆಯಾ? ಆದರೆ ಇವತ್ತಿಗೂ ನಾವು ಅಂಥ ಒಂದು ಸರ್ಕಲ್ ಮಾಡೋಕ್ಕಾಗಿಲ್ಲ. ಇವತ್ತಿಗೆ ಕೂಡ ಆ ಟ್ರಾಫಿಕ್ ಒತ್ತಡನ ಆ ಸರ್ಕಲ್ ತಡೀತಾ ಇದೆ. ಆದರೆ ಹೊಸ ಲೇಔಟ್ಗಳಲ್ಲಿ ಮಾಡಿರೋ ಲೇಔಟ್ಗಳಲ್ಲಿ ಸರ್ಕಲ್ಗಳು, ಫುಟ್ಪಾತ್ಗಳು ಇದನ್ನು ತಡೀತಾರೆ. ನಿಮ್ಗೆ ಯಾಕೆ ಅಂದರೆ ಆಡಳಿತದಲ್ಲಿ ದೂರದೃಷ್ಟಿತ್ವ ಇರಬೇಕು. ಇವತ್ತೇನಾದ್ರು ಡಿಸಿಷನ್ ತಗೊಂಡ್ರೆ ಇನ್ನು 100 ಗೇರ್ಸ್ ಹೇಗಿರುತ್ತೆ ದೇಶ, ಇನ್ನು 200 ಗೇರ್ಸ್, ಆ ಥರದ್ದು ವ್ಯವಸ್ಥೆ ಇಲ್ಲ. ಇಡೀ ಪ್ರಕೃತಿನೇ ಬಗೆದು ತಿಂದರೆ ಹೇಗೆ ಭೂಮಿ ಉಳಿತದೆ? ಇದೆಲ್ಲ ಯಾಕೆ ಬಂದು ನಿಮ್ಮ ಧ್ಯಾನಕ್ಕೆ? ಯಾತಕ್ಕೆ ಅಂದರೆ, ಧ್ಯಾನ ಯಾತಕ್ಕೆ ಬೇಕಂದರೆ ಈ ಥರ ಪೊಲ್ಯೂಷನ್ ಹಾಳು ಮಾಡ್ತಿದ್ದೀವಿ, ಒಳ್ಳೆ ಗಾಳಿ ಸಿಗ್ತಾಯಿಲ್ಲ, ನೆಮ್ಮದಿ ಸಿಗ್ತಾಯಿಲ್ಲ. ಅಟ್ಲೀಸ್ಟ್ ಆ ಒತ್ತಡನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈ BP ಪೇಷಂಟ್ಗೆಲ್ಲ ಏನು ಹೇಳ್ತಾರೆ, ಸ್ವಲ್ಪ ಪ್ರಾಣಾಯಾಮ ಮಾಡಿ ಅಂತಾರೆ. ಅದು ಆ ಒತ್ತಡ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಧ್ಯಾನ ನಮ್ಮ ಸಹಜ ಕ್ರಿಯೆ ಅಂತೂ ಈಗ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮನುಷ್ಯ ಕುಳಿತು ಎಲ್ಲವನ್ನೂ ಮರೆತು, ತನ್ನನ್ನು ಮರೆತು, ದೇಹವನ್ನು ಮರೆತು, ನಾನು ಹೇಗೆ ಬಂದೆ ಈ ಭೂಮಿ ಮೇಲೆ ಅನ್ನುವುದತ್ರ ಯೋಚನೆ ಮಾಡಿ, ಎಲ್ಲೋ ಅಗೋಚರ ಶಕ್ತಿ ಜೊತೆ ಕನೆಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೋದರೆ ಮನಸ್ಸಿಗೆ ತಾನೇ ಗೊತ್ತಿಲ್ಲದೆ ಇರೋಂಗೆ ಒಂದು ಶಾಂತಿ ಸಿಗುತ್ತೆ. ಅಟ್ಲೀಸ್ಟ್ ಸಹಜವಾಗಿ ನಮ್ಮಲ್ಲಿರ್ತಕ್ಕಂಥ ಏನೆಲ್ಲ ಒತ್ತಡಗಳಿದೆ, ರೋಗಗಳಿದೆ, ಅದು ಒಂದು ರಿಲೀಫ್ ಸಿಗುತ್ತೆ. ರಕ್ತದ ಚಲನೆ, ರಕ್ತದ ಒತ್ತಡಗಳು, ರಕ್ತದಲ್ಲಿರ್ತಕ್ಕಂಥ ಕಲುಷಿತಗಳೆಲ್ಲ ಈ ಮನಸ್ಸಿನ ಒತ್ತಡದಿಂದ ಅದು ತುಂಬ ಡ್ಯಾಮೇಜ್ ಆಗಿರುತ್ತೆ. ಅದು ಸರಿಯಾಗಬೇಕು. ಇನ್ನು ಯೋಗ ಸಹಜವಾಗಿ ನಮ್ಮ ದೇಹವನ್ನು ನಾವು ಬಳಸಲ್ಲ. ಆ ದೃಷ್ಟಿಯಿಂದ ಇವತ್ತು ಜಿಮ್ಮೆಲ್ಲ ನನ್ನ ಪ್ರಕಾರ ಅತ್ಯಂತ ಕೃತಕ, ಆರ್ಟಿಫಿಷಿಯಲ್. ಅದು ಮಾಡೋದು ನಿಲ್ಲಿಸ್ಬಿಟ್ರೆ ನಿಮಗೆ ಆಟೋಮೆಟಿಕ್ಲಿ ಅವ್ರ ಬಾಡಿ ವ್ಯತ್ಯಾಸಗಳಾಗ್ಬಿಡುತ್ತೆ. ಹೌದು. ಅದಕ್ಕೆ ಯೋಗದಲ್ಲಿ ಸಹಜವಾಗಿ ಯಾರು ಯೋಗ ಕಲ್ತಿಲ್ವೋ 1 ತಿಂಗಳು ಯೋಗ ಕಲೀರಿ. ಅದರದ ಅನುಭವನ ಅವ್ರು ದಿನ ಅನುಭವಿಸ್ತಾ ಹೋಗ್ತಾನೆ. ಅದರಲ್ಲಿ ಧ್ಯಾನ ಮಾಡೋರು ಕೂಡ ಮಾಡ್ತಾ ಹೋಗಲಿ, ಅದರದ ಅನುಭವನ ಅನುಭವಿಸ್ತಾ ಹೋಗ್ತಾರೆ. ನನ್ನ ದೇಹ ಎಷ್ಟು ಚೆನ್ನಾಗಿದೆ, ಗಾಳಿನಲ್ಲಿ ತೇಲಾಡ್ತಿದೆ ಅನ್ನೋವಂಥ ಒಂದು ಭಾವನೆ ಬರುತ್ತೆ. ಅದರಿಂದ ಇವತ್ತಿನ ಒತ್ತಡದ ಬದುಕಿಗೆ ನಾನೇನೆಲ್ಲ ಹೇಳಿದೆ ಅದು ಯಾವುದು ಆಗದೇ ಇದ್ದರೆ ಅಟ್ಲೀಸ್ಟ್ ಧ್ಯಾನ ಮಾಡೋದು, ಯೋಗ ಮಾಡೋದು, ಮತ್ತು ಆಹಾರದಲ್ಲಿ ಒಂದಷ್ಟು ಪಥ್ಯತೆ, ಮತ್ತು ನಮ್ಮ ಪ್ರಾಕೃತಿಕವಾದಂಥ ನ್ಯಾಚುರಲ್ ಫುಡ್ನ ತಿನ್ನುವಂಥದ್ದನ್ನು ಸ್ವಲ್ಪ ಕಲ್ತ್ಕೊಂಡ್ರೆ ಅದು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ತುಂಬ ಧನ್ಯವಾದಗಳು ಸರ್. ಒಳ್ಳೆಯ ವಿಚಾರಗಳನ್ನ ಹೇಳಿದ್ವಿ. ಮಕ್ಕಳಾಗಲಿ, ಅವ್ರ ಪ್ಯಾರೆಂಟ್ಸ್ ಆಗಲಿ, ಸಾಮಾಜಿಕ ಮೇಲೆ ನಮಗೆ ಒಂದು ಅಕ್ಕರೆ ಇರಬೇಕು. ನಾವು ಏನೇನು ಎನ್ವೈರ್ಮೆಂಟ್ಗೆ ಮಾಡಬೇಕು,
ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಒಂದು ವ್ಯೂ ಪಾಯಿಂಟ್ಸು ನಮ್ಮ ವ್ಯೂವರ್ಸ್ಗೆ ತುಂಬ ಹೆಲ್ಪ್ ಆಗಿದೆ. ಫೈನಲ್ ಆಗಿ ನೀವು ನಮ್ಮ ಪ್ರೇಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ? ಏನು ಹೇಳ್ತೀನಿ ಅಂದರೆ, ಇವತ್ತು ಧ್ಯಾನ ಕೇಂದ್ರೀಕೃತವಾಗಿರ್ಕೊಂಡು ಈ ಸಂಸ್ಥೆ ಈ ಚಾನಲ್ ನಡೆಸ್ತಾ ಇದೆ. ಇದ್ರ ಉದ್ದೇಶ ಏನಂತಂದರೆ ಮನುಷ್ಯನಾಗಿ ಇರಬೇಕು ಅಂತ, ಪ್ರೀತಿಸೋದನ್ನು ಕಲ್ತ್ಕೊಳ್ಬೇಕು, ನೆರೆಹೊರೆ ಸಂಬಂಧಗಳನ್ನು ಹೆಚ್ಚು ವೃದ್ಧಿಸಬೇಕು, ನಮ್ಮಲ್ಲಿ ಭಾವನೆಗಳಿಗೆ ಬೆಲೆ ಕೊಡುವಂಥ ಪ್ರಯತ್ನ ಆಗಬೇಕು. ಏನೆಲ್ಲ ಬಂದರೂ ಅದು ಕೃತಕವಾಗಿ ಬಂದಿರ್ತದೆ. ಭಗವಂತ ಏನು ಕೊಟ್ಟಿರ್ತಾನೆ ಅದೆಲ್ಲವನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ನಾವು ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದು, ನಾವು ಹೋದ ನಂತರ ಇಲ್ಲೇನಾದರೂ ಉಳಿಯುವಂಥದ್ದು ಯಾವುದಾರಿದ್ರೆ ನಮ್ಮ ಒಳ್ಳೆಯ ಕೆಲಸಗಳು. ಆ ಕೆಲಸಗಳು ಯಾವಾಗಲೂ ನಮ್ಮ ಹೆಸರನ್ನು ಹೇಳ್ತಾ ಇರ್ತದೆ. ಆ ದೃಷ್ಟಿಯಲ್ಲಿ ನಾವು ಈ ಭೂಮಿಗೆ ಬಂದದ್ದಕ್ಕೆ ನಮ್ಮ ಮುಂದೆ ಇವತ್ತು ಇರ್ತಕ್ಕಂಥ ಭಾಳ ದೊಡ್ಡ ಸವಾಲೆಂದರೆ ಮುಂದಿನ ಜನ್ರೇಷನ್ಗೆ ಈ ಭೂಮಿ ಉಳಿಸೋದು. ಈ ಭೂಮಿ ಉಳಿಸ್ಬೇಕಂದ್ರೆ ನಾವು ಶಾಂತಚಿತ್ತತೆಯಿಂದ ಪ್ರಕೃತಿಯನ್ನು ಆರಾಧಿಸೋ ನಿಟ್ಟಿನಲ್ಲಿ ನಮ್ಮ ಜೀವನ ಕ್ರಮವನ್ನು, ಒತ್ತಡದ ಕ್ರಮವನ್ನು ಕಡಿಮೆ ಮಾಡಿ ಇವತ್ತು ಅದನ್ನು ಕಂಟ್ರೋಲಲ್ಲಿಟ್ಕೊಂಡು ನಾವು ಪ್ರಕೃತಿಯನ್ನು ಉಳಿಸಿದರೆ ಅದೇ ನಿಜವಾದಂತಹ ದೈವ ಸೇವೆ, ಈಶ ಸೇವೆ ಮತ್ತು ನಮ್ಮ ಬದುಕಿನ ಸಾರ್ಥಕತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.